ಒಂದು ಹಾಫ್ ರೈಸ್ ಬೇಕು ಅನ್ಸುತ್ತೆ. ಅದೊಂದು ಹಾಫ್ ರೈಸ್ ತಿನ್ಬಿಟ್ರೆ ಎಲ್ಲಿ ನಂದು 30 ರೂಪಾಯಿ ಜಾಸ್ತಿ ಹೋಗುತ್ತೋ, ನನ್ನ ಕುಟುಂಬಕ್ಕೆ ಹೋಗೋದ್ರಲ್ಲಿ 30 ರೂಪಾಯಿ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ಅನ್ನೋ ಉದ್ದೇಶಕ್ಕೆ ಅರೆ ಹೊಟ್ಟೆ ಮಾಡಿ ಕೆಲಸ ಮಾಡ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಇದೆ ಸರ್ ಇವತ್ತು ಶ್ರಮಿಕ ವರ್ಗದಲ್ಲಿ. ಹೌದೌದು. ಬೆಳಗ್ಗೆ ಏನು ತಿಂಡಿ ತಿನ್ಕೊಂಬತ್ತಾರೆ, ಮಧ್ಯಾಹ್ನ ಲೈಟಾಗಿ ಊಟ ಮಾಡ್ಕೊಂಡು ಹೋಟೆಲ್ ಹೋಗ್ಬಿಟ್ಟು ಮನೇಲಿ ಊಟ ಮಾಡೋಂಥ ಪರಿಸ್ಥಿತಿ. ಈಗ ಈ ಥರ ಮಾಡಿರೋದೇನಾಗಿದೆ ಅಂದರೆ, ಶ್ರಮಿಕ ವರ್ಗ ಯಾರಿದ್ದಾರೆ ಈಗ, ಗಾರೆ ಕೆಲಸದವರಾಗಿರ್ಬೋದು, ಬಾರ್ಬೆಂಡಿಂಗ್ ಅವರು, ಡೆಲಿವರಿ ಪಾರ್ಟ್ನರ್ಗಳು, ಪೇಂಟರ್ಗಳು, ಏನಿವನ್ ಯಾರೇ ಆಗಿರಲಿ, ಹೊಟ್ಟೆ ಹಸು ಅಂತಂದವ್ರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಮೈಸೂರಲ್ಲಿ ಇನ್ನೂ ಹೆಚ್ಚೆಚ್ಚು ನಡೀಬೇಕು. ಇದೇ ಊಟ ಹೊರಗಡೆ ಮಾಡಿ ಹೋಟ್ಲಲ್ಲಿ ಮಾಡ್ರೆ ಎಷ್ಟಾಗುತ್ತೆ ಸರ್? ಕನಿಷ್ಠ ಪಕ್ಷ ಒಂದು 100 ರೂಪಾಯಿ ಆದ್ರೂ ಬೇಕು ಸರ್. ಬೇಕೇ ಬೇಕು. ಹೊಟ್ಟೆ ತುಂಬ ಏನೇನು ಕೊಟ್ಟಿದ್ರು ಸರ್ ಇಲ್ಲಿ? ಇವತ್ತಿಲ್ಲಿ ಒಂದು ಸ್ವೀಟ್ ಕೊಟ್ಟಿದ್ರು, ಮತ್ತೆ ಅನ್ನ ಸಾಂಬಾರು, ರಸಮ್ಮು, ಹಪ್ಪಳ, ಉಪ್ಪಿನಕಾಯಿ, ಇಷ್ಟೆಲ್ಲವನ್ನು ಒಂದು ಮಿನಿ ಮದುವೆ ಊಟ ತರ ಕೊಡ್ತಾ ಇದ್ದಾರೆ. ಖಂಡಿತವಾಗೂ ಸರ್. ಯಾವುದೇ ರೀತಿ ದುಡ್ಡು ಏನಿಲ್ಲ. ನಾವು ಬಂದಾಗ ಕೆಲವೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂತ, ನಿಮ್ಮ ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು, ಮತ್ತೆ ನಿಮ್ಮ ಮಕ್ಕಳ ಬರ್ತ್ಡೇ ಆಗಿರ್ಬೋದು, ನಿಮ್ಮ ಮನೆ ವಿಶೇಷ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಜೊತೆ ನೀವು ಹಂಚ್ಕೊಳ್ಳಿ ಅಂತ. ಅಂಥವ್ರು ಏನಾದ್ರು ಮಾಡೋ ಅಂಥವ್ರು ಇದ್ದಿದ್ರೆ ಇಂಥ ಸ್ಥಳಗಳಿಗೆ ಅವ್ರ ಕೈಲಾಗಿದ್ದಷ್ಟು ಸಹಾಯ ಮಾಡಿದ್ರೆ ಇನ್ನೂ 4 ಜನ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಹೋಟ್ಲ್ ಕೆಲಸ ಮಾಡೋದು. ಹೋಟೆಲ್ ಏನ್ ಕೆಲಸ ಮಾಡ್ತಾ ಇದ್ದೀರಿ ಸರ್? ತರಕಾರಿ ಕಟ್ಟಿಂಗು, ಸಣ್ಣ ಪುಟ್ಟ ಕೆಲಸ ಆಲ್ ರೌಂಡ್ ಡ್ಯೂಟಿ ಮಾಡ್ತೀನಿ ಸರ್. ಅಲ್ಲ ಸರ್, ನೀವು ಹೋಟ್ಲಲ್ಲಿ ತರಕಾರಿ ಕಟ್ ಮಾಡೋ ಕೆಲಸ, ನಿಮ್ಮ ತರದೇ ಸಣ್ಣ ಪುಟ್ಟ ಕೆಲಸ ಮಾಡೋದು ಫ್ರೀಯಾಗಿ ಊಟ ಮಾಡ್ತಿದ್ದಾರೆ. ಹೌದು ಸರ್. ಫ್ರೀಯಾಗಿ ಊಟ ಕೊಡ್ತಿದ್ರು, ನೀವು ಫೋನ್ ಪೇ ಮಾಡೋದಿಲ್ಲ ಏನಕ್ಕೆ ಸರ್? ನಮ್ಮ ಆತ್ಮ ಬಂದು ಒಪ್ಪಲ್ಲ ಸರ್. ಅದು ನಮ್ಮಿಂತ ಕಡುವು ಬಡವರು ಇರ್ತಾರೆ, ಪಾಪ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಅಲ್ಲ ಸ್ವಾಮಿ, ನೀವೇ ಕಡು ಬಡತನದಲ್ಲಿ ಇದ್ದೀರಿ, ಆದ್ರೂ ಕೂಡ ನೀವು ಇಲ್ಲಿ ಪ್ರಸಾದ ತಿಂದು ಹೌದು ಸರ್, ಊಟ ಮಾಡ್ಕೊಂಡು ಹೋಗ್ಬಾರ್ದು. ನಮ್ಮ ಪ್ರಸಾದ ದೇವರ ಪ್ರಸಾದ ನಾವು ಹಾಕ್ಬೇಕು ಸರ್. ಅಂದ್ರೆ ಇದು ನೀವು ಮಾಡೋದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಮಾದರಿ ಅಲ್ವಾ? ಹೌದು ಸರ್. ಎಲ್ಲರೂ ಕೂಡ ಹಾಕ್ಬೋದಿತ್ತು, ಎಲ್ಲ ಥರ ಹಾಕ್ಬೋದು. ನೀವು ಎಷ್ಟು ಬಾರಿಯಿಂದ ಊಟ ಬಂದಿದ್ದೀರಿ ಇಲ್ಲಿಗೆ? ಒಂದು ವಾರದಿಂದ ಮಾಡ್ತೀನಿ ಸರ್. ಒಂದು ವಾರದಲ್ಲಿ ಎಷ್ಟು ಸಾರಿ ಸ್ಕ್ಯಾನ್ ಮಾಡಿದ್ದೀರಾ? 4-5 ಬಾರಿ ಮಾಡಿದ್ದೀನಿ ಸರ್. ಬಂದಾಗೆಲ್ಲ ಮಾಡ್ತಾ ಇರ್ತೀರ ಹಂಗಾದ್ರೆ? ಮಾಡ್ತೀನಿ ಸರ್. ಒಳ್ಳೇದು ಸರ್, ನಿಜವಾಗ್ಲೂ ದೇವರು ನಿಮ್ಮಂಥವರಲ್ಲೇ ಇರೋದು. ಹೌದು ಸರ್. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡತಿದ್ದ ಮೇಲೆ. ನಮಸ್ಕಾರ, ನಮ್ಮ ಟಾಕ್ ಸುದ್ದಿ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾನು ನಮ್ಮೂರು ಮೈಸೂರು ಬಂದಿದ್ದೀನಿ. ಮೈಸೂರಲ್ಲಿ ಡೈಲಿ ಫ್ರೀಯಾಗಿ ಊಟವನ್ನು 500 ಜನಕ್ಕೆ ರೀ, ಸತ್ಯ ಇದು, 500 ಜನಕ್ಕೆ ಊಟ ಕೊಡ್ತಾ ಇರೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಮಣಿಕಂಠ ಫೌಂಡೇಶನ್ ಅಂತೇಳಿ ಈ ಫೌಂಡೇಶನ್ ಅವರು ಡೈಲಿ ಫ್ರೀಯಾಗಿ ಊಟ ಕೊಡ್ತಿದ್ದಾರೆ. ಇದರಲ್ಲಿರುವಂಥ ಒಬ್ಬ ವ್ಯಕ್ತಿ ಒಂದು ಲಾರಿ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿದಂಥವ್ರು ಇವತ್ತು 50 ಲಾರಿಗೆ ಓನರ್ ಆಗಿ ಇವತ್ತು ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಣಿಕಂಠ ಫೌಂಡೇಶನ್ ಮುಖಾಂತರ ಸೇವೆಗಳನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹಂಬಲಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮ್ದು ಯಾವುದೇ ಬರ್ತ್ಡೇ, ಆನಿವರ್ಸರಿ ಏನೇ ಇದ್ದರೂ ಕೂಡ ನೀವು ಇಲ್ಲಿ ಬಂದು ಆಚರಣೆ ಮಾಡ್ಕೋಬೋದು. ಜೊತೆಗೆ ನೀವು ಇಲ್ಲಿ ಬಂದು ಸೇವೆ ಕೂಡ ಮಾಡೋದಕ್ಕೆ ಇಲ್ಲೊಂದು ಅವಕಾಶ ಇದೆ. ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇರುವಂಥ ಒಂದು ಜಾಗಕ್ಕೆ ಬಂದಿದ್ವಿ. ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಪಾಯಸ, ಈ ಥರದ್ದು ಎಲ್ಲವನ್ನು ಕೂಡ ಫ್ರೀಯಾಗಿ ಬಂದಂಥ ನಿಜವಾದ ಊಟ ಯಾರಿಗೆ ಸೇರ್ತಿದೆ ಅಂದರೆ, ನಿಜವಾದ ಶ್ರಮಿಕ ವರ್ಗದವರು, ಬಣ್ಣ ಹೊಡಿಯೋರು, ಕಾರ್ಪೆಂಟ್ರಿ ಕೆಲಸ ಮಾಡೋರು, ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಇವರೇ ರೀ ಬರ್ತಾ ಇರೋದು ಊಟಕ್ಕೆ. ನಿಜವಾಗ್ಲೂ ಕೊಡ್ತಾ ಇರೋ ಈ ಜಾಗ ಸಾರ್ಥಕತೆ ಆಯಿತು. ಇದು ನಿಜವಾಗ್ಲೂ ಕೂಡ ನೀವು ಒಂದು ಸರ್ ಬಂದು ನೋಡಬೇಕು. ಬನ್ನಿ, ಆ ಜಾಗ ಯಾರು, ಅಲ್ಲಿ ಊಟ ಕೊಡ್ತಿರೋರ ಬಗ್ಗೆನೂ ಕೇಳೋಣ, ಊಟ ಮಾಡ್ತಿರೋರ ಕೇಳೋಣ, ನಾವು ಕೂಡ ಊಟ ಮಾಡೋಣ ಬನ್ನಿ. ಸರ್, ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ವಿನಯ್ ಅಂತ. ವಿನಯ್, ನೀವು ಮೂಲತಃ ಯಾವೂರವ್ರು ಸರ್? ಸರ್, ನಾನು ಮೂಲತಃ ಬಂದು ಮನೆನಹಳ್ಳಿ ಚೆಕ್ ಪೋಸ್ಟ್ ಅಂತ ಹುಣಸೂರು ರೋಡಲ್ಲಿ ಸಿಗುತ್ತೆ. ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕ್, ಮೈಸೂರು ಡಿಸ್ಟ್ರಿಕ್ಟ್ ಸರ್ ನಮ್ದು. ಸರ್, ಈಗ ಇಲ್ಲಿ ತುಂಬಾ ನಿಜವಾಗ್ಲೂ ಕೂಡ ಮೈಸೂರಲ್ಲಿ ಒಂದು ಪ್ರಥಮ ಅನ್ಸುತ್ತೆ. ಜನಗಳಿಗೆ ಒಂದು ಎಷ್ಟು ಜನ ಊಟ ಕೊಡ್ತಿರೋ ಸರ್ ಡೈಲಿ ಸರ್ ನೀವು? ಸರ್, ನೀವು ಕಂಡಂಗೆ ಒಂದು ಡೈಲಿ ಒಂದು 500 ಜನಕ್ಕೆ ಅಂತ ಮಾಡಿಸ್ತೀವಿ ಸರ್. 500 ಜನಕ್ಕೆ ಊಟ ಕೊಡ್ತಾ ಇದ್ದೀರಾ? ಹೌದು ಸರ್. ಅಲ್ಲಿ ಎಲ್ಲರೂ ಕೂಡ ತುಂಬಾ ನಿಜವಾಗ್ಲೂ ಕೆಲಸ ಮಾಡುವಂತ ಕಾರ್ಮಿಕರೇ? 95% ಕಾರ್ಮಿಕರೇ ಸರ್. ಆದ್ರೆ ನೀವೊಬ್ರು ಕಾರ್ಮಿಕರಾಗಿ ಈಗ ಕಾರ್ಮಿಕರಿಗೆ ಊಟ ಕೊಡ್ತಾ ಇದ್ದೀರಾ. ಮೊದಲು ನೀವೇನ್ ಕೆಲಸ ಮಾಡ್ತಿದ್ರಿ ಸರ್? ನಾನು ಮೊದಲಿಗೆ ನಾನು ಒಂದು ಲಾರಿ ಓಡಿಸ್ತಾ ಇದ್ದೆ ಸರ್. ಒಬ್ಬ ಲಾರಿ ಡ್ರೈವರು ಇವತ್ತು ಲಾರಿ ಡ್ರೈವರ್ಗಳಿಗೆ ಊಟ ಕೊಡುವಂತ ಆಗಿದೆ. ಊಟ ಕೊಡೋದಕ್ಕಿಂತ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ತಾ ಇದೀನಿ ಅಂತ ಹೇಳಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ. ಓ ಸರ್, ನಿಮ್ದೊಂದು ಲಾರಿ ಡ್ರೈವರ್ ಕತೆ ಇದೆ, ಅಯ್ಯಪ್ಪ ಪ್ರಸಾದ ಕತೆ ಇದೆ, ಇಲ್ಲಿ ಊಟ ಕೊಡ್ತಾ ಇರೋ ಕತೆ ಇದೆ. ಮಾತಾಡೋಣ. ಮೊದಲಿಗೆ ಸರ್, ಇದು ಜಾಗ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಇದು? ಸರ್, ಈ ಜಾಗ ಬಂದು ವಿಜಯನಗರ 4 ಸ್ಟೇಜ್ ಬರುತ್ತೆ, ಮೈಸೂರು. ನಿಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಮಣಿಕಂಠ ಕಾರ್ಸ್ಪಾ ಅಂತ ಹೊಡೆದ್ರು ಗೂಗಲ್ ಅಲ್ಲಿ ಲೊಕೇಶನ್ ತೋರಿಸುತ್ತೆ, ಇಲ್ಲ ಮಣಿಕಂಠ ಫೌಂಡೇಶನ್ ಅಂತ ಹೊಡೆದ್ರು ಲೊಕೇಶನ್ ಬರುತ್ತೆ. ವಿಜಯನಗರ 4 ಸ್ಟೇಜ್ ಬಂದು ಮಣಿಕಂಠ ಕಾರ್ಸ್ಪಾ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಸರ್. ಅಂದ್ರೆ ರಿಂಗ್ ರೋಡ್ ಇಂದ ಒಂದು 1 ಕಿಲೋಮೀಟರ್ ಒಳಗಡೆ ಬರ್ಬೇಕು ಸರ್. ಅದೇ ರಿಂಗ್ ರೋಡ್ ಇಂದ 1 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಆರ್ಚ್ ಇಂದ ಮುಂದಕ್ಕೆ ಬಂದ್ರೆ ಕರೆಕ್ಟ್ ಆಗಿ 1 ಕಿಲೋಮೀಟರ್ ಒಳಗಡೆ ಬಂದ್ರೆ ರೈಟ್ ಸೈಡ್ 3ನೇ ಸರ್ಕಲ್ ಅಲ್ಲಿ ರೈಟ್ ತಗೊಂಡ್ರೆ ನಮ್ಮ ಶಾಪ್ ಬರುತ್ತೆ. ರೈಟ್ ಸೈಡ್ ಅಲ್ಲೇ ಇರುವಂತದ್ದು. ರೈಟ್ ಸೈಡ್ ಅಲ್ಲೇ ಇರುವಂತದ್ದು. ಸರ್, ಇದು ಫ್ರೀಯಾಗಿ ಊಟ ಕೊಡೋದು ಕಾನ್ಸೆಪ್ಟ್ ಎಷ್ಟು ದಿವಸದಿಂದ ಪ್ರಾರಂಭ ಆಗಿದೆ ಸರ್? ಸರ್, ಇದು ಬಂದು 17ನೇ ತಾರೀಕು ಲಾಸ್ಟ್ ಬಂತು, 2017ನೇ ತಾರೀಕು. ಇವತ್ತಿಗೆ ಎಷ್ಟು ದಿವಸ ಆಯ್ತು ಸರ್? ಸರ್, ಇವತ್ತಿಗೆ ಆಲ್ಮೋಸ್ಟ್ ಒಂದು 20 ದಿನ ಆಗಿರ್ಬೋದು ಸರ್. 20 ದಿನಕ್ಕೆ 350ರಿಂದ 500 ಜನ ಬರ್ತಾ ಇದ್ದಾರೆ.
ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾನು 300 ಜನನೇ ಅಂತ ನಾನು ಸ್ಟಾರ್ಟ್ ಮಾಡಿದ್ದು, ನನ್ನ ಸ್ವಂತ ಖರ್ಚಿಂದ ಮಾಡಕ್ಕೆ ಅಂತ 300 ಜನಕ್ಕೆ ಮಾಡೋಷ್ಟು ಶಕ್ತಿ ಇದೆ ನನ್ನಲ್ಲಿ ಅನ್ಬಿಟ್ಟು ನಾನು ಮಾಡಿದ್ದು. ಈಗ ಜನಗಳು ತೋರಿಸ್ತಾ ಇರೋದು ಪ್ರೀತಿ ವಿಶ್ವಾಸದಿಂದ 500 ಜನಕ್ಕೆ ಕೊಡ್ತಾ ಇದೀನಿ ಸರ್. ಇವತ್ತು ನೀವೇ ಕಣ್ಣಾರು ನೋಡ್ಬೋದು. ಯಾರಿಗಾದ್ರೂ ಡೌಟ್ ಇರೋರು ಅವರೇ ಖುದ್ದಾಗಿ ಬಂದು ಅವ್ರ ಕೈಯಾರ ಬಡಿಸ್ಬೋದು. ಅಲ್ಲ, ಆಕ್ಚುಲಿ ಚೆಕ್ ಮಾಡಕ್ಕೆ ಅಂತ ಬಂದವರು ಊಟ ಮಾಡಿ ಸ್ಕ್ಯಾನ್ ಮಾಡಿ ಅವ್ರ ಕೈಲಾದ ಸಹಾಯ ಮಾಡಿ ಹೋಗ್ತಿದ್ದಾರೆ. ಹೌದು ಸರ್, ಇದೆಲ್ಲ ಹೇಳ್ಬೇಕಂದ್ರೆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸರ್. ಸರ್ ಇದು ಅಂತಂದ್ರೆ ಇದು ನಿಮ್ದು ಒಂದು ಕಾರ್ ಸ್ಪಾ ಅಂದ್ರೆ ಕಾರ್ ವಾಷಿಂಗ್ ಶೆಡ್ ಇರೋದು. ಹೌದು ಸರ್, ಹೌದು ಸರ್. ಆ ಶೆಡ್ ಅಲ್ಲಿ ಅರ್ಧ ಜಾಗವನ್ನ ಕ್ಲೋಸ್ ಮಾಡಿ ಮೊದ್ಲು ಅದು ಕಾರ್ ಶೆಡ್ ಆಗಿತ್ತಾ ಸರ್? ಮೊದ್ಲು ಅಲ್ಲಿ ವೀಲ್ ಎಲಿಮೆಂಟ್ ಮಾಡಿಸ್ತಾ ಇದೆ. ಒಂದ್ ಸೈಡ್ ಅಲ್ಲಿ ಕಾರ್ ವಾಷಿಂಗ್ ಇತ್ತು, ಇನ್ನೊಂದ್ ಸೈಡ್ ಅಲ್ಲಿ ವೀಲ್ ಎಲಿಮೆಂಟ್ ಇತ್ತು. ಸೊ ನಮ್ ಬೇರೆ ಕಡೆ ಇಲ್ಲೆಲ್ಲ ಏರಿಯಾದಲ್ಲಿ ವಿಚಾರಿಸ್ದೆ, ಈ ತರ ನಾನ್ ಕ್ಯಾಂಟೀನ್ ಮಾಡ್ಬೇಕು, ಫ್ರೀಯಾಗಿ ಊಟ ಕೊಡ್ಬೇಕು, ಯಾವ್ದಾದ್ರು ಜಾಗ ಕೊಡಿ ಅಂತ. ನೀನ್ ಮಾಡ್ತೀಯಪ್ಪ, ನಾವು ಕಷ್ಟಪಟ್ಟು ಜಾಗಗಳು ತಗೊಂಡಿದೀವಿ, ನಾವು ಕಷ್ಟಪಟ್ಟು ಬಿಲ್ಡಿಂಗ್ಗಳು ಕಟ್ಟಿದೀವಿ. 15,000 - 20,000 ರೂಪಾಯಿ ಯಾರು ಕಡಿಮೆಗೆ ಹೇಳಿಲ್ಲ ಸರ್. ಆದ್ರಿಂದ ನನ್ನಲ್ಲಿರೋದ್ನೇ ಒಂದನ್ನ ಅರ್ಧನ ಕಾರ್ ಸರ್ವಿಸ್ ಸೆಂಟರ್ ಮಾಡಿ ಇನ್ನರ್ಧನ ಕ್ಯಾಂಟೀನ್ ಆಗಿ ಕನ್ವರ್ಷನ್ ಮಾಡಿಸ್ಕೊಂಡೆ ಸರ್. ಅಲ್ಲ ಸರ್, ಇವತ್ತು ಬದುಕಕ್ಕೋಸ್ಕರ ಜಾಗ ಒಂದೊಂದು ಇಂಚನ್ನು ಬಳಸ್ಕೊತಾರೆ. ನೀವು ನಿಜವಾಗ್ಲೂ ಕೂಡ ನೋಡೋರ್ಗ ಅನ್ಸುತ್ತೆ ಇವ್ರೇನೋ ಹುಚ್ಚರಿರ್ಬೋದು ಅಂತ. ಆದ್ರೆ ಮುಂದಕ್ಕೆ ನೀವು ಸ್ಟೋರಿ ತರ್ಕತ ಹೋದ್ರೆ ನಿಜವಾದ ಒಂದು ದೇವ್ರು ಕಳಿಸ್ತಂತ ವ್ಯಕ್ತಿ ಅಂತ ಅನ್ಕೋಬಹುದು. ಯಾಕಂದ್ರೆ ಅರ್ಧ ಸೆಟ್ ನ ಯೂಸ್ ಮಾಡಿ ನೀವು ಊಟ ಕೊಡ್ತಾ ಇದ್ದೀರಾ. ಆಮೇಲೆ ಡೈಲಿ ಊಟ ಇಲ್ಲೇ ತಯಾರಾಗುತ್ತೆ, ಹೊರಗಡೆ ತಯಾರಾಗುತ್ತೆ? ಇಲ್ಲ ಸರ್, ಡೈಲಿ ಊಟ ನಾವೇ ಖುದ್ದಾಗಿ ನಿಂತ್ಕೊಂಡು ನಾವೇ ತಯಾರು ಮಾಡ್ತೀವಿ ಸರ್. ಇವತ್ತು ಎಲ್ಲಾ ತರ ಕಾಳುಗಳಾಕಿ ಅನ್ನ ಮಾಡಿ ಸಾಂಬಾರ್ ಮಾಡಿ ಗಟ್ಟಿ ಸಾಂಬಾರು. ಹೌದು ಸರ್. ಹಪ್ಪಳ, ಉಪ್ಪಿನಕಾಯಿ, ಸ್ವೀಟು. ಹೌದು ಸರ್. ಈ ಬೆಳಿಗ್ಗೆನಾಗ ಮದುವೆ ನೈಟ್ ಹೋದವ್ರಿಗೆ ಊಟ ಕೊಡ್ತಿರು, ಒಂದು ಹಾಫ್ ಊಟ ತರ ಮದುವೆ ಊಟ ತರ ಕೊಡ್ತಾ ಇದ್ದೀರಾ. ಹೌದು ಸರ್. ಸರ್ ನಾವು ನೀವು ಬುಧವಾರ ಮತ್ತೆ ಶನಿವಾರ ಬಂದೆ ಊಟದ ಜೊತೆಗೆ ಪಾಯಸನೂ ಇರುತ್ತೆ ಸರ್. ಅದೇನ್ ಸ್ಪೆಷಲ್ ಅಂದ್ರೆ ಬುಧವಾರ ಮತ್ತೆ ಶನಿವಾರ ಅಯ್ಯಪ್ಪ ಸ್ವಾಮಿ ವಾರ. ಆ 2 ದಿನ ಬಂದ್ರೆ ನೀವು ನಿಜವಾಗ್ಲೂ ಬಂದು ಪಾಯಸ ಕುಡಿಬೇಕು. ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ನಮ್ಮ ಭಟ್ಟ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಊಟ ಮಿಸ್ ಆದ್ರೂ ಪಾಯಸ ಇರುತ್ತೆ ಸರ್. ಪಾಯಸ ಅತಿ ಹೆಚ್ಚುವಾಗಿ ಮಾಡಿರ್ತೀವಿ. ನೀವು ಡ್ರೈ ಫ್ರೂಟ್ಸ್ ಹಂಗಂದ್ರೆ ಎಲ್ಲ ಬಾಯಲ್ಲಿ ನೀರ್ ಬರ್ತಿದೆ ಪಾಪ, ನೋಡೋರ್ಗೆ ಎಷ್ಟು ಅನ್ಸುತ್ತೆ ಸರ್. ಈಗ ಊಟದೊಂದಿಲ್ಲ, ಅವಾಗಿಂದ ಅಯ್ಯಪ್ಪ ಸ್ವಾಮಿ ಭಕ್ತ ಪ್ರಸಾದ ಅಂತ ಇದಿಲ್ಲ. ಏನಿದು ಅಯ್ಯಪ್ಪ ಸ್ವಾಮಿಗೂ ನಿಮ್ಗೆ ಏನ್ ಸಂಬಂಧ ಸರ್? ಅಯ್ಯಪ್ಪ ಸ್ವಾಮಿಗೂ ನನ್ಗೂ ಸಂಬಂಧ ಅಂದ್ರೆ, ನಾನು ಇವತ್ತು ಈ ಜಾಗದಲ್ಲಿ ಬಂದು ಕೂತ್ಕೊಂಡ್ ಮಾತಾಡ್ತಾ ಇದೀನಿ ಅಂದ್ರೆ ಆ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದಾನೇ ನಾನು ಈ ಜಾಗದಲ್ಲಿ ಬಂದು ಕೂತ್ಕೊಂಡ್ ಮಾತಾಡ್ತಾ ಇದ್ದೀನಿ. ನೀವು ಅಯ್ಯಪ್ಪ ಸ್ವಾಮಿ ಭಕ್ತರ? ನಾನು ಸರ್, ನನಗೆ ಏನೇ ಕಷ್ಟಗಳು ಬಂದ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ನಾನು ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಆ ಕಷ್ಟ ಕ್ಲಿಯರ್ ಆಗುತ್ತೆ ಸರ್. ಅದು ನನ್ನ ಲೈಫ್ ಅಲ್ಲಿ ನಾನು ಖುದ್ದಾಗಿ ನಾನೇ ಅನುಭವಿಸಿದ್ದೀನಿ ಅದನ್ನ. ಆದ್ರಿಂದ ಅಯ್ಯಪ್ಪ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಹಸುದವ್ರಿಗೆ ಹೊಟ್ಟೆಗೆ ಅನ್ನ ಹಾಕು, ಆ ಹಸುವಿನ ಸಂತೋಷದಲ್ಲೇ ನಿನ್ ದೇವ್ರನ್ನ ಕಾಣ್ಬೋದು ಅಂತ ಹೇಳ್ತಾನೆ. ಯಾವುದೇ ದೇವ್ರಿಗೂ ಅನ್ನದಾನ ಪ್ರಭುವೆ ಅಂತ ಇಲ್ಲ ಸರ್. ಖಂಡಿತ. ಅಯ್ಯಪ್ಪ ಸ್ವಾಮಿಗೆ ಅನ್ನದಾನ ಪ್ರಭುವೆ ಅಂತಿದೆ, ಅನಾಥ ರಕ್ಷಕನ್ ಅಂತಿದೆ, ಆಪತ್ ಬಾಂಧವ್ ಅಂತ ಹೇಳ್ತಾರೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಮನುಷ್ಯರು ಕಷ್ಟ ಅಲ್ಲ ಸರ್, ದೇವರಿಗೆ ಕಷ್ಟ ಬಂದಂತಾಗ ಅಯ್ಯಪ್ಪ ಸ್ವಾಮಿ ಸೃಷ್ಟಿಯಾಗಿದ್ದು. ದೇವ್ರಗಳ ಕಷ್ಟನೇ ಪರಿಹಾರ ಮಾಡಕ್ ಬಂದಂತ ಅಯ್ಯಪ್ಪ ಸ್ವಾಮಿ ನಿಮ್ಮ ಕಷ್ಟ ಪರಿಹಾರ ಮಾಡಲ್ವಾ ಸರ್? ದೇವರ ದೇವ ಅಯ್ಯಪ್ಪ. ಹೌದು ಸರ್. ಅಲ್ಲ, ಇಷ್ಟು ವರ್ಷಕ್ಕೆ ಚಿಕ್ಕ ವಯಸ್ಸಿಗೆ ನೀವು ಇಷ್ಟೊಂದೆಲ್ಲ ತಿಳ್ಕೊಬಿಟ್ಟಿದೆ. ಎಷ್ಟು ಬಾರಿ ಶಬರಿಮಲೆಗೆ ಹೋಗಿದ್ದೀರಿ ಸರ್? ನಾನೊಂದು 22 ಸಾರಿ ಹೋಗಿದ್ದೀನಿ ಸರ್. ನಾನು ಉಸಿರಿರೋವರೆಗೂ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದ್ ಸಾರಿ? ಒಂದ್ ಸಾರಿ ಸರ್. 22 ವರ್ಷ ಹೋಗಿದ್ದೀರಾ? ಅಂದ್ರೆ ನೀವು ಬುದ್ಧಿ ಬಂದಾಗಿಂದ ಹೋಗಿದ್ದೀರಾ? ಹೋಗ್ತಾ ಇದೀನಿ ಸರ್. ಅಂದ್ರೆ ಅಯ್ಯಪ್ಪ ಸ್ವಾಮಿ ನೀವು ಭಕ್ತರು, ನಿಮ್ಗೆಲ್ಲವನ್ನು ಕೂಡ ಕರುಣಿಸ್ತಾ ಇದ್ರೆ. ಜೊತೆಗೆ ನಿಮ್ಮ ಇದರಲ್ಲಿ ಊಟ ಹಾಲಲ್ಲಿ ನೋಡಿದ್ವಿ, ಪುನೀತ್ ರಾಜ್ಕುಮಾರ್ ಅವರು ಒಂದು ಫೋಟೋ ಹಾಕಿದ್ರಿ, ಮತ್ತೆ ನಡೆದಾಡೋ ದೇವರು ಅವ್ರನ್ನು ಕೂಡ ಅವ್ರದ್ದು ಫೋಟೋ ಹಾಕಿದ್ರಿ. ಅವ್ರದ್ದೆಲ್ಲಾರ್ದು ನೀವು ಮಾದರಿಯಾಗಿ ಅನ್ಕೊಂಡಿದ್ದೀರಾ ಸರ್. ಓಕೆ ಸರ್, ಈಗ ನೀವು ಅಯ್ಯಪ್ಪ ಸ್ವಾಮಿ ಹೇಳಿದ್ರಿ, ಡೈಲಿ ಊಟ ಇರುತ್ತೆ ಸರ್ ಇದು? ಸರ್ ಪ್ರತಿದಿನ ಇರುತ್ತೆ ಸರ್. ಭಾನುವಾರ ರಜೆ ಇರುತ್ತೆ ಸರ್. ಬಟ್ಟನ್ಗೆ ಪ್ರತಿದಿನ ಮಾಡು ಅಂದ್ರೆ ಅವ್ನಿಗೆ ವೀಕಲ್ ಒಂದಿನ ರಜೆ ಕೊಟ್ಟಿಲ್ಲ ಅಂದ್ರೆ ಅವ್ನಿಗೂ ರೆಸ್ಟ್ ಬೇಕಲ್ಲ ಸರ್. 500 ಜನಕ್ಕೆ ಅಡಿಗೆ ಮಾಡ್ಬೇಕಂದ್ರೆ ಅವ್ನ ಕಷ್ಟ ತುಂಬಾ ಇರುತ್ತೆ ಸರ್. ಹಂಗಾಗಿ ಭಾನುವಾರ ದಿನ ಒಂದಿನ ರಜೆ ಇರುತ್ತೆ ಸರ್. ಅದ್ ಬಿಟ್ರೆ ಪ್ರತಿದಿನ ಊಟ ಇರುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಊಟ ಇರುತ್ತೆ ಸರ್? ನಾವ್ 12:30 ಸ್ಟಾರ್ಟ್ ಮಾಡ್ತೀವಿ. ನಾನ್ ಅನ್ಕೊಂಡೆ 12:30 ಸ್ಟಾರ್ಟ್ ಮಾಡಿ 3 ಗಂಟೆ ಕೊಡ್ಬೋದು ಅಂತ. ಈಗ ಜನಗಳು ತೋರಿಸ್ತಾರ ಪ್ರೀತಿಯಿಂದ ಅದು ಬೇಗ ಖಾಲಿ ಆಗ್ಬಿಡ್ತಿದೆ. ಅಟ್ಲೀಸ್ಟ್ 2-2.5 ಗಂಟೆನಾದ್ರೂ ಕೊಡ್ತಾ ಇದೀವಿ ಸರ್. ನಿಮಗ್ ಪ್ರೀತಿ, ಅವ್ರಿಗೆ ಹಸಿವು ಸರ್ ಅಷ್ಟೇ. ಹೌದು ಸರ್, ಹೌದು. ಅದೇನೋ ಗೊತ್ತಿಲ್ಲ, ವಿತಿನ್ 20 ಡೇಸ್ಗೆ ಇಷ್ಟು ಜನ ಬರ್ತಿದ್ದಾರೆ ಅಂದ್ರೆ ನಮಗ್ ಖುಷಿಯಾಗಿದ್ದೇನು ಅಂತಂದ್ರೆ ನೀವು ಮಾಡಿರೋ ಸೆಟಪ್. ಇರೋ ಒಂದು ಕಾರ್ ಅರ್ಧ ಸೆಡ್ ಅಲ್ಲಿ ಅದನ್ನ ನೀಟಾಗಿ ಇಟ್ಕೊಂಡು ಅಲ್ಲೇ ಅಡಿಗೆ ಮಾಡ್ಕೊಂಡು, ಮತ್ತೆ ಈ ಆರೋ ವಾಟರ್, ಫಿಲ್ಟರ್ ವಾಟರ್ ನೀರು ಕೊಡ್ತಾ ಇದ್ದೀರಾ. ತಟ್ಟೆಗಳನ್ನ ಬೇರೆ ಕಡೆ ಎಲ್ಲ ಪ್ಲಾಸ್ಟಿಕ್ ಬೇರೆ ಬೇರೆ ಏನೋ ಮಾಡಿದ್ರೆ, ಸ್ಟೀಲ್ ತಟ್ಟೆ, ಲೋಟ, ಆಮೇಲೆ ನೀವೇ ತೊಳಿತಾ ಇದ್ದೀರಾ, ವಾಶ್ ಮಾಡಿ ಇಡ್ತಾ ಇದ್ದೀರಾ. ಕೆಲವರು ಮುಟ್ಟೋದಿಲ್ಲ ಬೇರೆಯವ್ರು ತಿಂದದನ್ನ.
ಆದ್ರೆ ನೀವು ನಿಜವಾದ ದೇವ್ರುಗಳನ್ನ ಇಲ್ಲೇ ಕಾಣುವಂತ ಅಯ್ಯಪ್ಪ ಹೇಳೋದನ್ನ ನೀವು ಕಾಣ್ತಾ ಇದ್ದೀರಾ. ಹೌದು ಸರ್, ಹೌದು ಸರ್, ತಟ್ಟೆಗಳೆಲ್ಲ ಸ್ಟೀಲ್ ತಟ್ಟೆಗಳೆಲ್ಲ ಇಟ್ಟಿದ್ದೀರಾ, ಲೋಟ ಇಟ್ಟಿದ್ದೀರಾ. ಹೌದು ಸರ್. ಕುಡಿಯೋ ನೀರು ಕೂಡ ಅದೇ ತರ ಮಾಡಿದ್ದೀರಾ. ವಾಟರ್ ಸರ್, ಆರ್ವಾ ವಾಟರ್. ಅದೇ ನೀರು ನಾನು ಕುಡಿತೀನಿ ಸರ್, ಅದೇ ತಟ್ಟೆಲಿ ನಾನು ಊಟ ಮಾಡ್ತೀನಿ ಸರ್. ಇಲ್ಲಿ ಏನ್ ಬರುತ್ತೆ, ನಾವ್ ಏನ್ ದಿನ ಕೊಡ್ತೀವಿ ಅದೇ ಊಟನ ನಾನು ದಿನ ಊಟ ಮಾಡ್ತೀನಿ ಸರ್. ನೋಡಿದ್ರೆ ಅದೇ ಊಟ ಮಾಡ್ತೀರಾ. ಹೌದು ಸರ್. ಮನೆಗೂ ಕೂಡ ಪಾರ್ಸಲ್ ಕೂಡ ಕಳಿಸ್ತಾ ಇದ್ದೀರಾ. ಹೌದು ಸರ್, ನಮ್ಮ ಮನೇಲೂ ಕೂಡ ಇದೇ ಊಟ ಮಾಡೋದು ಸರ್. ಇಲ್ಲಿಂದನೇ ನಮ್ಮ ಮನೆ ಎಲ್ಲ ಪಕ್ಕನೇ ಇರೋದು, ಅದರಿಂದ ಇಲ್ಲಿಂದನೇ ನಮ್ಮ ಮನೆಗೂ ಊಟ ಕೊಡೋ ಸರ್. ನಮ್ದೊಂದು ಬೇರೆ ಕಡೆ ಕೆಲಸ ನಡೀತಾ ಇರುತ್ತೆ, ಅಲ್ಲಿಗೂ ಇಲ್ಲಿಂದನೇ ಊಟ ಕಳಿಸ್ತೀವಿ. ಅಲ್ಲಿಗೆ ಊಟ ಹೋಗುತ್ತೆ. ಮತ್ತೆ ನಿಮ್ ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡೋ ಸ್ಪಾಲ್ ಕೆಲಸ ಮಾಡೋರು ಇಲ್ಲೇ ಊಟ ಮಾಡ್ತಾರೆ ಸರ್. ಎಲ್ರು ಇಲ್ಲೇ. ಎಲ್ಲ ಒಟ್ಟು ಈ ಇದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಸರ್, ನಮ್ಮ ಕಾರ್ ಸ್ಪಾದಲ್ಲಿ 6 ಜನ ಹುಡುಗರು ಕೆಲಸ ಮಾಡ್ತಾರೆ ಸರ್. ಅಡಿಗೆ ಭಟ್ರ ಕೆಲಸ ಎಷ್ಟು ಜನ? ಅಡುಗೆ ಭಟ್ರು ಒಬ್ರು ಭಟ್ರು ಇದಾರೆ ಸರ್, ಒಬ್ರು ಲೇಡಿ ಇದಾರೆ ಸರ್. ಅವ್ರಿಗೆ ನಾವು ಕೈ ಎತ್ತಿ ಮುಗಿಬೇಕು ಸರ್. ಯಾಕಂದ್ರೆ ಇವತ್ತು ಏನೇ ಒಂದು ನಾವು ಕೊಟ್ಟಿರೋದು ತೃಪ್ತಿ ಆಗ್ಬೇಕಂದ್ರೆ ಅವ್ರು ಮಾಡೋ ಅಡಿಗೆಯಿಂದ ಸರ್, ಅವರ ನಿಜವಾದ ಶ್ರಮ, ಅವರ ಶ್ರಮಕ್ಕೆ ನಾವು ಕೈ ಎತ್ತಿ ಮುಗಿದ್ರು ಅದು ಕಡಿಮೆನೆ ಸರ್. ಸರ್ ಇದು ಓಕೆ ಸರ್, ಇದು ಊಟ ಮಾಡ್ತಿದ್ರಿ. ಆಮೇಲೆ ತುಂಬಾ ಜನ ಬಂದವರೆಲ್ಲರೂ ಕೂಡ ಊಟ ಮಾಡ್ತಾರೆ. ಊಟ ಮಾಡಿ ಒಬ್ರು ಏನ್ ಮಾಡಿದ್ರು ಅಂದ್ರೆ ಹೋಟ್ಲಲ್ಲಿ ತರಕಾರಿ ಹೆಚ್ಚು ಕೆಲಸ ಮಾಡೋದಂತೆ. ಅವರು ಊಟ ಮಾಡಿ ಒಂದು ವಾರದಿಂದ ಊಟ ಮಾಡಿದಾರೆ ಅಂತ, ಒಂದು ವಾರದಲ್ಲಿ 5 ಬಾರಿ ಫೋನ್ ಪೇ ಮಾಡಿ ಹೋಗ್ತಿದ್ರು. ಅಲ್ಲ ಏನ್ ಸರ್ ಇದು, ಹೆಂಗೆ ಇದು? ಈ ತರ ಜನ ಅಂದ್ರೆ ದೇವ್ರು ಕಾಣ್ದಂಗ ಆಯ್ತದೆ. ಅವ್ರು ಕೇಳಿದ್ರೆ ನನಗಿಂತ ಕಷ್ಟ ಇರೋರಿಗೆ ನನ್ಗೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತೀವಿ ಅಂತ ಹೇಳ್ತಾರೆ. ನೀವ್ ಯಾರು ಕೇಳ್ತಾ ಇಲ್ಲ ಅಣ್ಣ. ಸರ್, ನಾನ್ ಯಾರಾದ್ರೂ ಯಾರು ಬರ್ತಾ ಇದಾರೆ, ಎಲ್ಲಾರ ಹೊಟ್ಟೆನೂ ಒಂದೇ ಸರ್. ಸರ್, ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಹಸು ಇರೋದೇ ಬಡತನದಲ್ಲಿ ಸರ್. ಶ್ರೀಮಂತಿಗೆಲ್ಲಿ ಹಸು ಇಲ್ಲ ಸರ್. ಶ್ರೀಮಂತಿಗೆ ಎಲ್ಲಾ ಕೊಟ್ಟಿರ್ತಾನೆ, ತಿನ್ನೋಕೆ ಆರೋಗ್ಯ ಕೊಟ್ಟಿರಲ್ಲ, ಬಾಯಿ ಇರಲ್ಲ. ಅವ್ರಿಗೆ ಅದು ಇದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ. ಅದೇ ಹಸು ಇರೋದೇ ನಿಜವಾಗ್ಲೂ ಬಡತನದಲ್ಲಿ ಸರ್. ಹಸು ಇರೋರು ಬರ್ತಾರೆ ಸರ್, ನಾನು ಅವರು ಇವರು ಅಂತ ಹೇಳಲ್ಲ ಸರ್. ಎಲ್ಲಾರು ಬಂದು ಊಟ ಮಾಡ್ತಾರೆ, ಊಟ ಮಾಡಿ ಸಂತೃಪ್ತಿಯಾಗಿ ಹೋಗ್ತಾರೆ ಸರ್. ತುಂಬಾ ಏನ್ ಹೇಳ್ಬೇಕಂದ್ರೆ, ನನಗೆ ಗಾರೆ ಕೆಲಸದವ್ರು ಬಂದು ಊಟ ಮಾಡೋದು ತುಂಬಾ ತೃಪ್ತಿ ಸಿಗುತ್ತೆ ಸರ್. ತುಂಬಾ ಹಂಗಂಗೆ ಗಾರೆ ಮೆತ್ಕೊಂಡಿರುತ್ತೆ, ಗಾರೆ ಕೆಲಸ ಚಪ್ಲಿ ಹಂಗೆ ಹೇಳ್ಕೊ ಬರ್ತಾರೆ. ಆಮೇಲೆ ಪೇಂಟ್ ಹೊಡಿಯೋರು ಬರ್ತಾರೆ, ಆಮೇಲೆ ಡೆಲಿವರಿ ಹುಡುಗರುಗಳು ಬರ್ತಾರೆ. ಅವ್ರು ಬೇರೆಯವ್ರಿಗೆ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಊಟವನ್ನು ಇಟ್ಕೊಂಡಿರ್ತಾರೆ ಬಾಕ್ಸ್ ಅಲ್ಲಿ. ಎಂತ ಪರಿಸ್ಥಿತಿ ನೋಡಿ, ಅವ್ರ ಪಾರ್ಸಲ್ ಇಟ್ಕೊಂಡಿರ್ತಾರೆ. ಅದು ಇಲ್ಲಿ ಬಂದು ನೀವು ಕೂಡ ಊಟ ಮಾಡಿ ಅದನ್ನ ತಗೊಂಡೋಗಿ ಬದುಕ್ತಾ ಇದಾರೆ. ಇಂಥವ್ರನ್ನೆಲ್ಲ ನೋಡಿದಾಗ ನಿಮ್ಗೆ ಈ ಎಷ್ಟು ಏನ್ ಅನ್ಸುತ್ತೆ? ಆಮೇಲೆ ಹೇಳ್ತಾ ಇರ್ತೀರಿ ನೀವು ಸ್ವೀಟ್ 2 ಸಾರಿ ತಗೊಳ್ಳಿ ಅಂತ. ಸ್ವೀಟ್ ಯಾರು ತಿನ್ನೋಲ್ರಿ ಈ ಕಾಲದಲ್ಲಿ. ಅದು ಸ್ವೀಟ್ 2 ಸಾರಿ ಕೊಡ್ತೀರಿ, 2 ಸಾರಿ ಅನ್ನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀರಿ. ಇಷ್ಟೆಲ್ಲ ಇದೆಯಲ್ಲ ಸರ್, ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಎಷ್ಟು ವರ್ಷ ಸರ್ ಈಗ? ಸರ್, ನನ್ಗೆ ಇವಾಗ 39 ವರ್ಷ ತುಂಬಿದೆ ಸರ್. 40 ತುಂಬಿದ್ರೆ ಈ ಬೌದ್ಧಿಕ ಮಟ್ಟ ಬರುತ್ತೆ. 39ಕ್ಕೆ ಇಷ್ಟು ಬಂದ್ಬಿಟ್ಟದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಸ್ಟ್ರಗಲ್ ಲೈಫ್ ಇರ್ಬೋದೇನೋ ಅನ್ಸುತ್ತೆ. ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಸರ್. ಸರ್, ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ನಂದು 9ನೇ ಕ್ಲಾಸ್ ಓದಿದ್ದು. 9ನೇ ಕ್ಲಾಸ್ ನೀವೇನ್ ಓದಿದ್ರು ಸರ್? ಸರ್, 9th ಓದಿದ್ದು ನಾನು. 9th ಓದಿರ್ತೀವಿ? 9th ಓದಿದ್ದು. 9th ಹೋಗಿ ನಾನು ಮನೇಲಿ ಫೇಲ್ ಆದ್ರು ಅಂತ, ಮನೇಲಿ ಹೊಡೆದ್ರು ಅಂತ ನಾನ್ ಮನೆ ಬಿಟ್ಟು ಆಚೆ ಬಂದ ಸರ್. ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಿದ್ರು? ನಮ್ಮ ಅಪ್ಪ ಇವತ್ತು ಆರಂಭ ಮಾಡ್ತಾರೆ ಸರ್. ಇವತ್ತು ವ್ಯವಸಾಯ ಮಾಡ್ತಾರೆ, ಇವತ್ತು ತರಕಾರಿಗಳು ಮಾಡ್ತಾರೆ, ಇವತ್ತು ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಎಳ್ಳೀರ್ ಮಾಡ್ತಾರೆ. ನಾನು ಹೇಳ್ತೀನಿ, ಇಷ್ಟೆಲ್ಲ ಇದ್ಬೇಕಾದ್ರೆ ಯಾಕೆ ಮಾಡ್ಬೇಕು ಅಂತ. ನನ್ನ ಕೈ ಗಟ್ಟಿಯಾಗಿರೋವರೆಗೂ ನಾನ್ ದುಡ್ಕೊಂಡ್ ತಿಂತೀನಿ, ನಿಮ್ಗೆ ಯಾರಿಗೂ ಭಾರವಾಗಿರಲ್ಲ. ಆಗ್ದೇನೆ ಇರೋಂಥ ದಿನಕ್ಕೆ ನಾನೇ ಬಂದು ನಿಮ್ಮ ಹತ್ರ ಇರ್ತೀನಿ ಅಂತ ಹೇಳ್ತಾರೆ. ದುಡಿಮೆಗಿಂತ ಹೆಚ್ಚಾಗಿ ಸರ್, ದುಡಿತಾ ಇದ್ದವ್ರು ನೀವು ಕೂತ್ಕೊಂಡ್ರೆ ಅದೇ ರೋಗಗಳು, ಮನೋರೋಗಗಳು ಬರ್ತವೆ ಸರ್. ಆಮೇಲೆ ಜೊತೆಗೆ ಅದಲ್ದೇನೆ ನೀವು 9ನೇ ಕ್ಲಾಸ್ಗೆ ಮನೆ ಬಿಟ್ಟು ಎಲ್ಲಿ ಹೋದ್ರಿ ಸರ್? ಸರ್, 9ನೇ ಕ್ಲಾಸ್ಗೆ ಮನೆ ಬಿಟ್ಟು ಸ್ಟಾರ್ಟಿಂಗ್ ಬಾಂಬೆಗೆ ಹೋದೆ. ಬಾಂಬೆಗೆ ಟ್ರೈನ್ ಹತ್ಕೊಟ್ಟೋದೆ. ಏನ್ 14-15 ವರ್ಷಕ್ಕೇನೆ? ಹೌದು ಸರ್. ಅಲ್ಲಿ ಹೋಗಿ ಒಂದು ಹೋಟ್ಲಿಗೆ ಸೇರ್ಕೊಂಡೆ. ಅಲ್ಲಿ ಹೋಟ್ಲಲ್ಲಿ ಪ್ಲೇಟ್ ತೊಳೆ ಕೆಲಸ ಕೊಟ್ರು. ಆ ಕೈಯೆಲ್ಲ ಕೊಡ್ತಾ ಹೋಗಕ್ ಬಂತು. ಅಯ್ಯಪ್ಪ, ಅದೇ ಪರಿಸ್ಥಿತಿ ಹಂಗಿತ್ತು. ಆಮೇಲೆ ಅಲ್ಲಿಂದ ಹೋಟೆಲಿಂದ ಓಡ್ ಬಂದು ಒಂದು ಲಾರಿ ಕ್ಲೀನರ್ ಕೆಲ್ಸಕ್ಕೆ ಸೇರ್ಕೊಂಡೆ. ಮೊದಲಿಗೆ ನಿಮ್ ಕೆಲಸ ಅಂದ್ರೆ ಲಾರಿ ಕ್ಲೀನರ್ ಕೆಲ್ಸಕ್ಕೆ ಸೇರ್ಕೊಂಡೆ. ನಾನ್ ಸೇರ್ಕೊಂಡಿದ್ದಂತ ಲಾರಿ ಕ್ಲೀನರ್ ಒಬ್ರು ಮುಸ್ಲಿಮ್ಸ್ ಸರ್. ಡ್ರೈವರ್ ಬಂದು ಮುಸ್ಲಿಮ್. ನಾನು ಈ ತರ ಕರ್ನಾಟಕ ಗಾಡಿ ನೋಡ್ಬಿಟ್ಟು ಹತ್ಕೊಂಡೆ. ಅವ್ರಿಗೆ ಹಿಂಗೆ ಕೇಳ್ಕೊಂಡು ಹಿಂಗ್ ಬಂದ್ಬಿಟ್ಟಿದೀನಿ ಅಂತ ಹತ್ತಿಸ್ಕೊಂಡ್ರು. ಅಂದ್ರೆ ಆ ಹೋಟ್ಲಿಂದ ನೀವು ಕದ್ದು ಬಂದ್ಬಿಟ್ರಿ? ಆ ಲಾರಿಗೆ ಹತ್ಕೊಂಡೆ. ಲಾರಿಲಿ 1 ವರ್ಷ ಕ್ಲೀನರ್ ಕೆಲಸ ಮಾಡಿದೆ. ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲ ಸರ್ ನನ್ನಲ್ಲಿ ನಿಜವಾಗ್ಲೂ ಅವತ್ತು ಧೈರ್ಯ ತುಂಬಿದ್ದು ಮುಸ್ಲಿಮ್ಸ್ ಅವರೇ ಸರ್. ಅಂದ್ರೆ ಬದುಕಿ ಒಂದು ತಿರುವು ಕೊಟ್ಟಿದ್ದು ಮುಸ್ಲಿಮ್ಸ್ ಡ್ರೈವರ್? ಹೌದು ಸರ್, ಹೌದು ಸರ್. ಅವ್ರು ಹೇಳಿದ್ರು, ಅವ್ರು ಹೆಂಗೆ ಕೂತ್ಕೊಂಡು ಕತೆ ಹೇಳ್ತಾ ಇದ್ರು ಅಂದ್ರೆ, ಒಂದು ಶಿಲ್ಪಿ ಒಂದು ಕಾಡಿಗೆ ಹೋಗ್ತಾನಂತೆ. ಒಂದು ದೇವಸ್ಥಾನಕ್ಕೆ ಒಂದು ವಿಗ್ರಹ ಬೇಕಾಗಿರುತ್ತೆ. ಕಾಡಿಗೆ ಹೋಗಿ ಒಂದು ಕಲ್ ತಗೊಂಡು ಕೆತ್ತಾ ಇರ್ತಾನಂತೆ. ಆ ಕಲ್ಲು ಹೇಳುತ್ತೆ, ನನಗೆ ನೋವು ತಡಿಯಕ್ಕಾಗಲ್ಲ, ಬಿಟ್ಬಿಡು ನನ್ನ ಅಂತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಲ್ಲು ತಗೋತಾನೆ, ಅದನ್ನು ಕೆತ್ತುತ್ತಾ ಇರ್ತಾನಂತೆ. ಆ ಕಲ್ಲು ಹೇಳುತ್ತಂತೆ, ನನಗೆ ಬೇಡ, ನನ್ಗೆ ತಡ್ಕೊಳಕ್ ಆಗಲ್ಲ ಅಂತ. ಮತ್ತೆ ಅದೇ ಅವ್ನ ಪ್ರಯತ್ನ ಬಿಡ್ದಾನೆ ಇನ್ನೊಂದು ಕಲ್ಲು ತಗೋತಾನೆ. ಆ ಕಲ್ಲು ಹೇಳುತ್ತಂತೆ, ನನಗೆ ಎಷ್ಟು ಪೆಟ್ಟಾದ್ರೂ ಕೂಡ
ನನ್ನನ್ನ ಒಂದು ಸುಂದರವಾದ ಶಿಲೆ ಮಾಡು ಅಂತ ಹೇಳುತ್ತಂತೆ. ಆ ಸುಂದರವಾದ ಶಿಲೆ ಆಗಿದ್ದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಕೊಳುತ್ತೆ. ಈ ಅರ್ಧಂಬರ್ಧ ಪೆಟ್ಟು ತಿಂದಿದ್ದು ಹತ್ತಕ್ಕೆ ಮೆಟ್ಲಾಗುತ್ತೆ. ಕಷ್ಟ ಬಂದಾಗ ಧೃತಿ ಕೆಡದೇನೆ ಕಷ್ಟವನ್ನ ಫೇಸ್ ಮಾಡಿದ್ರೆ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ಅವ್ರು ನನಗೆ ತಿಳಿಸ್ಕೊಟ್ಟಿದ್ದು ಸರ್ ಅವತ್ತು. ಒಬ್ಬ ಮುಸ್ಲಿಮ್ಸ್ ಡ್ರೈವರ್. ಹೌದು. ಆಮೇಲೆ ನೀವು ಅಲ್ಲಿಂದ ಏನ್ ಮಾಡಿದ್ರಿ ಸರ್? ಅಲ್ಲಿಂದ ಹಂಗೆ ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಆಮೇಲೆ ಇಟಾಚಿ ಓಡಿಸೋದ್ ಕಲ್ತ್ಕೊಂಡೆ. ಇಟಾಚಿ ಓಡಿಸ್ದೆ 1-2 ವರ್ಷ. ಆಮೇಲೆ ಲಾರಿ ಓಡಿಸ್ದೆ. ಹಂತವಾಗಿ ಲಾರಿ ಓಡಿಸಿದ್ಮೇಲೆ ನನ್ಗೂ ಛಲ ಬಂತು ಲಾರಿ ತಗೋಬೇಕಂತ. ಒಂದು ಲಾರಿ ತಗೊಂಡೆ ಫಸ್ಟ್. ಅರೆ, ಒಬ್ಬ ಕ್ಲೀನರ್ ಕೆಲಸ ಮಾಡ್ತಿದ್ದ ವ್ಯಕ್ತಿ ಲಾರಿ ಓನರ್ ಆಗ್ಬಿಟ್ರಿ. ಅಂದ್ರೆ ನಾನ್ ಯಾವ್ದು ದುಡ್ಡು ವೇಸ್ಟ್ ಮಾಡ್ತಿರ್ಲಿಲ್ಲ ಸರ್. ದುಡ್ದಿದ್ದೆಲ್ಲ ಬಾಂಬೆಗೆ ಹೋದ್ರೆ ಎಷ್ಟು ಜನ ಹಾಳಾಗ್ತಾರೆ, ಆದ್ರೆ ನೀವು ಬದಲಾವಣೆ ಆಗ್ಬಿಟ್ಟಿದ್ದೀರಿ. ಎಲ್ಲರೂ ಹಾಳಾಗಲ್ಲ ಸರ್. ಬಾಂಬೆಲಿ ನಮ್ ಕರ್ನಾಟಕದಲ್ಲಿ ಉದ್ಧಾರ ಆಗಿರೋ ತುಂಬಾ ಜನ ಇದಾರೆ ಸರ್. ಓಕೆ, ತುಂಬಾ ಜನ ಇದಾರೆ. ಆದ್ರಿಂದ ನಾನು ದುಡ್ದಿದ್ದೆಲ್ಲ ಕೂಡಿಟ್ಟು ಅಪ್ಪ ಅಮ್ಮನನ್ನು ಸ್ವಲ್ಪ ಸೇರಿಸ್ಕೊಟ್ಟು ದುಡ್ಡನ್ನ. ಅವಾಗ ನಾನು ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ, MSR ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ. ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದ ಗಾಡಿನೇ ನಾನು ಖುದ್ದಾಗಿ ಓಡಿಸಿದ ಗಾಡಿನೇ ಅವ್ರ ಹತ್ರನೇ ಪರ್ಚೇಸ್ ಮಾಡಿದೆ. ನಾನು ಹಿಂಗೆ ಲಾರಿ ಮಾಡ್ಬೇಕಂದಾಗ ಅವರು ಖುಷಿಯಿಂದ ಕೊಟ್ರು. ಇಷ್ಟ ದಿನ ಕೆಲಸ ಮಾಡಿದ್ದೆ, ಈ ಲಾರಿನ ಮಾಡಿಕೊ ಅಂತ ಕೊಟ್ರು. ಆ ಒಂದು ಲಾರಿಯಿಂದ ಇವತ್ತು ಭಗವಂತ ಅಯ್ಯಪ್ಪ ನನ್ಗೆ ಆಶೀರ್ವಾದ ಮಾಡಿದಾನೆ. ಇವತ್ತು ಒಂದು 50 ಲಾರಿ ಸಂಪಾದನೆ ಮಾಡಿದ್ದೀನಿ ಸರ್. ಸರ್ 9ನೇ ಕ್ಲಾಸ್ ಫೇಲ್ ಆಗಿ ಕೈ ಕೊಳ್ತೋಗೋ ತರ ಆ ಹೋಟ್ಲಲ್ಲಿ ಕೆಲಸ ಮಾಡಿ ಅಲ್ಲಿ ಯಾರೋ ಒಬ್ಬ ಮುಸ್ಲಿಂ ಡ್ರೈವರು ಮಾರ್ಗದರ್ಶಿಯಾಗಿ 1 ಲಾರಿ ತಕೊಂಡು ಇವತ್ತು 50 ಲಾರಿ ಓನರು. ಹೌದು ಸರ್. ಆಮೇಲೆ ನಿಮ್ ಕೈ, ನೀವು ಹಾಕೊಂಡಿರೋ ಟ್ಯಾಟೋಗಳು, ನಿಮ್ಮ ಆಫೀಸಲ್ಲಿ ಇರೋ ಮೆಮೊಂಟೋಗಳು, ಸೀಲ್ಡ್ಗಳು ನೋಡ್ತೀರ, ವಿಚಿತ್ರ. ಏನೇನ್ ಕಥೆ ಇದೆ ಗೊತ್ತಾಗ್ತಿಲ್ಲ. 50 ಲಾರಿ ಓನರ್ ಸರ್ ನೀವೀಗ? ಹೌದು ಸರ್, 50 ಲಾರಿ ಓನರ್. 50 ಲಾರಿ ಓನರ್. ಈಗ ಇನ್ನು 40 ವರ್ಷ ತುಂಬಿಲ್ಲ. ಅಂದ್ರೆ ನೀವೊಂದ್ ಮಾತು ಹೇಳಿದ್ರಿ, ಈ ಪೆಟ್ಟನ್ನ ತಿಂದ್ರೆ ನಾವ್ ಏನಾದ್ರು ಸಾಧನೆ ಆಗ್ಬೋದು ಅಂತ. ನೀವೇ ಉದಾಹರಣೆ. ಹೌದು ಸರ್. ಅಂದ್ರೆ ನಮ್ಮ ಗುರಿ ಕರೆಕ್ಟ್ ಆಗಿ ಗುರಿ ಕಡೆನೆ ಇತ್ತು. ನಮ್ಮ ಕಡೆನೆ ಇರ್ಬೇಕು ಸರ್. ನಮ್ಮ ಜ್ಞಾನ ಗುರಿ ಕಡೆನೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಾಡ್ಬೋದು ಸರ್. ಈಗ 50 ಲಾರಿ ಓನರು. ಹೌದು ಸರ್. ನಮ್ಮ ಮೂಲ ಮೈಸೂರಿನವ್ರು ನೀವು? ನಮ್ಮ ಮೂಲ ಮೈಸೂರಿನವ್ರು ಸರ್. ಮನೆಯಲ್ಲಿ ಚೆಕ್ ಪೋಸ್ಟ್ ಅಂತ, ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಮೈಸೂರೇ ಬಿಡಿ ಈಗ ಅದು ಕೂಡ. ಹೌದು ಸರ್. ಈಗ 50 ಲಾರಿ ಓನರ್ ಆಗಿದ್ದೀರಾ, ಊಟ ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದೀರಾ. ಏನ್ ನೀವು ಆಮೇಲೆ ಜೊತೆಗೆ ನೀವು ಸ್ಪೋರ್ಟ್ಸ್ ಮ್ಯಾನ್, ಹೇಗೆ ಸರ್ ಇಷ್ಟೊಂದು ಫಿಟ್ ಆಗಿ ಆಕ್ಟಿವ್ ಆಗಿದ್ದೀರಲ್ಲ? ಸರ್ ಏನಿಲ್ಲ, ದಿನಕ್ಕೆ ಅರ್ಧ ಗಂಟೆ ನಾವು ದೇಹಕ್ಕೆ ಎಕ್ಸರ್ಸೈಸ್ ಮಾಡಿದ್ರೆ ಅದು ಇಡೀ ದಿನ ನಮ್ಮನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಸರ್. ಅದರಿಂದ ವ್ಯಾಯಾಮ ಮಾಡಿ, ಇಲ್ಲಾಂದ್ರೆ ವಾಕ್ ಮಾಡಿ. ಬಟ್ ನಾವು ಎಷ್ಟು ದಿನ ಇರೋವರೆಗೂ ನಾವು ಚೆನ್ನಾಗಿರ್ಬೇಕನ್ನೋದು ನನ್ನ ಆಸೆ ಸರ್. ಅಲ್ಲ ಸರ್, ಈ ಒಂದು 40 ವರ್ಷದಲ್ಲಿ 20 ವರ್ಷ ಜರ್ನಿ ಮಾಡಿರ್ತೀರಿ ನೀವು. ಹೌದು ಸರ್. 25 ವರ್ಷನೇ. ಅದ್ರೊಳಗಡೆ ಎಲ್ಲೂ ನೀವು ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ಇಷ್ಟು ಧೃತಿಗೆಡ್ದೇನೆ ಹೆಂಗೆ? ಅದೇನು ಎಲ್ಲ ಭಗವಂತನ ಆಶೀರ್ವಾದ ಸರ್. ಭಗವಂತನ ಆಶೀರ್ವಾದ ಇಲ್ದೇನೆ ಒಂದು ಹುಲ್ಕಡ್ಡಿನೂ ಏನೂ ಆಗಲ್ಲ ಸರ್. 70 ವರ್ಷ ಮಾತಾಡೋಂಗ್ ಮಾತಾಡ್ತಾ ಇದೀವಿ. ಅದೇನೋ ದೇವ್ರು ನಿಮ್ಗೆ ಒಲ್ದ್ಬಿಟ್ಟಿದಾರೆ ಏನೋ ಗೊತ್ತಿಲ್ಲ. ಸರ್, ಈಗ ಮೈಸೂರ್ಲಿ ನಾವು ಕುತ್ಕೊಂಡು ಮಾತಾಡ್ತಾ ಇರೋದು ಆಫೀಸ್ ನಿಮ್ದೆ? ಹೌದು ಸರ್. ಹೌದು. ಈ ನಿಮ್ ಆಫೀಸ್ ಹೆಸರು ಏನಂತ ಹೇಳಿ ಸರ್? ಸರ್, ಎಕೋಲೆಕ್ಸ್ ಟೆಕ್ನಾಲಜಿ ಅಂತ. ಎಕೋಲೆಕ್ಸ್ ಟೆಕ್ನಾಲಜಿ ಅಂತ, ECOLOX ಟೆಕ್ನಾಲಜೀಸ್. ಇದು ಕರ್ನಾಟಕದಲ್ಲಿರೋ ಮೈಸೂರು ಆಫೀಸ್ ಅಥವಾ ಅಮೆರಿಕದ ಆಫೀಸ್ ಸರ್? ಇದು ಏನಕ್ಕೆ ಆ ಹೆಸರು ಇಟ್ಟಿದ್ದೀರಿ ಎಕೋಲೆಕ್ಸ್? ಸರ್, ಇದು ನಮ್ಮ ಮೈಸೂರು ಕರ್ನಾಟಕದ ಆಫೀಸೇ, ಮೈಸೂರು ಆಫೀಸೇ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಅಂದ್ರೆ ನಾನು ಲಾರಿ ಓನರ್ ಆಗಿದ್ಮೇಲೆ ಆ ಒಂದು ಕಂಪ್ನಿಗೆ ಗಾಡಿ ಬಿಟ್ಟಿದೆ. ಆ ಕಂಪ್ನಿ ಕಾನ್ಸೆಪ್ಟ್ ಟೆಕ್ನಾಲಜಿ ಅಂತ ಆ ಕಂಪ್ನಿ ಹೆಸರು. ಓಕೆ. ಒಂದು ದಿನ ಏನಾಗುತ್ತೆ ಅಂದ್ರೆ, ಅವ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಒಂದು 15 ಗಾಡಿ ಬಿಟ್ಟಿರ್ತೀನಿ ಅವ್ರ ಹತ್ರ. ಫಸ್ಟ್ ಅವ್ರ ಹತ್ರ 2 ಗಾಡಿ ಕೊಟ್ಟು, ಆಮೇಲೆ ಮತ್ತೆ ಸರ್ವಿಸ್ ಚೆನ್ನಾಗಿತ್ತು ಅಂತ ಮತ್ತೆ ಗಾಡಿಗಳು ಜಾಸ್ತಿ ಆಯ್ತು. ಒಂದು ಸಲ ಏನಾಗುತ್ತೆ ಅಂದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಡೀ ಗಾಡಿಗಳನ್ನ ಒಂದೇ ದಿನದಲ್ಲಿ ಆಚೆ ಕಳಿಸ್ಬಿಡ್ತಾರೆ ಆಫೀಸಿಂದ. ಅವಾಗ ನಾನು ಬೇರೆ ಯಾವ್ದು ಕಂಪ್ನಿ ಇರಲಿಲ್ಲ, ಮಾಮೂಲಿ ಪ್ರೈವೇಟ್ ಅಲ್ಲಿ ಮಾಡ್ತಾ ಇದ್ದೆ. ಆ ಹಠದಲ್ಲಿ ಬಂದಿದೆ ಅದೇ ತರ ಕಂಪ್ನಿ ಮಾಡ್ಬೇಕಂತ ನಾನು ಸ್ಟಾರ್ಟ್ ಮಾಡಿದ್ದೆ ಸರ್. ಹಠ. ಆಮೇಲೆ ನಿಮ್ಗೆ ಬೇರೆ ದಾರಿ ಇರ್ಲಿಲ್ಲ, ಬೇರೆ ದಾರಿ ಕಂಪ್ನಿ ಬೇಕೇ ಬೇಕಿತ್ತು. ಹೌದು. ಅವಾಗ ಶುರುವಾದಂತದ್ದು ಎಕೋಲೆಕ್ಸ್ ಕಂಪ್ನಿ. ಒಟ್ಟು ಈ ಕಂಪ್ನಿಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್? ಸರ್, ಈ ಕಂಪ್ನಿಲಿ ಒಂದು 60 ಜನ ಕೆಲಸ ಮಾಡ್ತಾರೆ. ಡ್ರೈವರ್ ಎಷ್ಟು ಜನ? ಕಾರ್ಮಿಕ ಇವರು ಆಫೀಸಲ್ಲಿ ಕೆಲಸ ಮಾಡೋರು? ಡ್ರೈವರ್ ಒಂದು 50 ಜನ ಬರ್ತಾರೆ ಸರ್. ಇನ್ನೊಂದು 10 ಜನ ಆಫೀಸ್ ವರ್ಕರ್ ಬರ್ತಾರೆ. ಒಟ್ಟು 60 ಜನ. 60 ಜನ ಸರ್. ಈ ಕಾರ್ ಸ್ಪಾದಲ್ಲಿ ಬಂದು 10 ಜನ. ಅದು ಬೇರೆ ಸರ್, ಕಾರ್ ಸ್ಪಾದವ್ರು ಬೇರೆ. ಅದೊಂದು 10 ಜನ ಬರ್ತಾರೆ. ಒಂದು 70 ಜನ. 70 ಜನ. 9ನೇ ಕ್ಲಾಸ್ಗೆ ಊರ್ ಬಿಟ್ಟು ಲಾರಿ ಕ್ಲೀನರ್ ಆಗಿ ಹೋಟ್ಲಲ್ಲಿ ಕೆಲಸ ಮಾಡಿ 40 ವರ್ಷ ತುಂಬುದಕ್ ಮುಂಚೆ 70 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಸರ್ ಇದನ್ನ ಯಾವ್ದು ನಾನು ಸಾಧನೆ ಅಂತ ತಿಳ್ಕೊಳ್ಳೋದೇ ಇಲ್ಲ ಸರ್. ಅಲ್ಲ ಸರ್, ಸಾಧನೆ ಮಾಡೋಂಥದ್ದು ಇನ್ನ ತುಂಬಾ ಇದೆ ಸರ್. ಅಲ್ಲ ಮಾಡಿ ಸರ್. ಪ್ರಸ್ತುತ ದಿನಗಳಲ್ಲಿ ನನ್ನ ಕೈಲಿ ಏನೂ ಆಗಲ್ಲ, ಸತ್ತೋಗ್ಬಿಡ್ತೀನಿ, ಸತ್ತು ಹೋಗ್ಬಿಟ್ಟಿದ್ದಾರೆ. ಸತ್ತೋದ್ಮೇಲೆ ಏನು ಬೂದಿ ಅಷ್ಟೇ. ಹೌದು ಸರ್. ಆದ್ರೆ ನೋಡಿ, ನೀವು ನೋಡ್ರಿ ಹೀರೋ ಇದ್ದಂಗೆ ಇದ್ದೀರಿ, ಸಖತ್ತಾಗಿ ಏನ್ ಫಿಟ್ ಆಗಿ ಸಖತ್ತಾಗಿ. ನೀವು ಫುಟ್ಬಾಲ್ ವಾಲಿಬಾಲ್ ಸರ್? ವಾಲಿಬಾಲ್ ಆಡೋದು ಸರ್.
ವಾಲಿಬಾಲ್ ಹೌದು. ಅದ್ರಲ್ಲಿ ತುಂಬಾ ಗೆದ್ದಿದ್ದೀರಿ ಅನ್ಸುತ್ತೆ. ಹೌದು ಸರ್ ಹೌದು ಏನೇನ್ ಪ್ರೈಸ್ ಗೆದ್ದಿದ್ದೀರಾ, ಎಲ್ಲೆಲ್ಲಿ ಗೆದ್ದಿದ್ದೀರಾ ಸರ್? ಸರ್ ಆ ಮೊದ್ಲು ಎಲ್ಲಾ ಕಡೆ ಟೂರ್ನಮೆಂಟ್ ಹೋಗ್ತದೆ, ಈಗ ಅವಾಗ ಕೆಲ್ಸದ ಒತ್ತಡದಿಂದ ಎಲ್ಲೂ ಹೋಗಕ್ ಆಗ್ತಿಲ್ಲ. ಅಲ್ಲ ಅದ್ ಹೆಂಗೆ ಇವನ್ನೆಲ್ಲ ಹೊಂದಿಸ್ಕೊತೀರಿ? ನೋಡೋರು ಕನ್ಫ್ಯೂಸ್ ಆಗ್ಬೋದು. ಲಾರಿ ಓನರ್ ಅಂತೆ, ಅಲ್ಲಿ ಊಟ ಕೊಡ್ತೀರಂತೆ, ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನಿಜವಾಗ್ಲೂ ಅದ್ಭುತ ಸರ್. ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ಜನ ಯೂತ್ಸ್ಗೆ ಮಾದರಿ ಆಗ್ತೀರಾ. ಈಗ ಒಟ್ಟು ಒಂದ್ 70 ಜನ ಕೆಲಸ ಮಾಡ್ತಿದ್ದಾರೆ ಒಂದ್ ಸರ್. 70 ಜನ ಕೆಲಸ ಮಾಡ್ತಾರೆ. ಈಗ ನೀವು ಊಟ ಕೊಡ್ಬೇಕು ಅಂತಂದ್ರಲ್ಲ, ಒಂದ್ ಎಷ್ಟು ಖರ್ಚಾಗ್ಬೋದು ಈ ಒಂದ್ ದಿನಕ್ಕೆ ಸರ್ ಅಲ್ಲಿ ಊಟ? ಸರ್ ಒಂದು ದಿನಕ್ಕೆ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ ಸರ್. ಮಿನಿಮಮ್ 10,000 ರೂಪಾಯಿ ಖರ್ಚು ಬರುತ್ತೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಂದು 300 ಜನ ಅನ್ಕೊಂಡು ಇವಾಗ ಒಂದು 500 ಜನದವರೆಗೂ ಊಟ ಮಾಡ್ತಿದ್ದಾರೆ. ಒಂದು 10,000 ರೂಪಾಯಿ ಖರ್ಚು ಬರ್ತದೆ ಸರ್. ಇದನ್ನ ಯಾರು ಬೇಕಾದ್ರೆ ಮಾಡ್ಬೋದು ಸರ್. ನಾನೇ ಅಂತಲ್ಲ ಸರ್, ಒಳ್ಳೆ ಮನಸ್ಥಿತಿ ಇರೋರು, ಒಳ್ಳೆ ಗುಣ ಇರೋರು, ಯಾವುದೇ ಕೆಟ್ಟ ಆಲೋಚನೆ ಇಲ್ದೋದವರು, ನಾನು ಅಯ್ಯಪ್ಪನೇ ನಂಬಿದ್ದೀನಿ ಅನ್ನೋರು ಯಾರು ಬೇಕಾದ್ರೆ ಮಾಡ್ಬೋದು ಸರ್. ನಾನ್ ಸಪೋರ್ಟ್ ಮಾಡ್ತೀನಿ ಸರ್. ಅವ್ರಿಗೆ ಏನ್ ಬೇಕು, ನನ್ನ ಗುರಿ ಇರೋದು ನೆಕ್ಸ್ಟ್ ವರ್ಷ ನನ್ನ ಮಣಿಕಂಠ ಫೌಂಡೇಶನ್ ಆನಿವರ್ಸರಿಗೆ 31 ಜಿಲ್ಲೆಲೂ ಈ ಕ್ಯಾಂಟೀನ್ ಮಾಡ್ಬೇಕಂತ ಸರ್. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಅಂದ್ರೆ ಜನಕ್ಕೆ ಅನ್ನ ಹಾಕೋದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಯಾರೇ ಹಾಕೋದಲ್ಲ ಸರ್, ಅವ್ರು ಪ್ರತಿಯೊಂದು ನಾನ್ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಸರ್, ಅವ್ರನ್ನ ಒಂದು ವಾರ 15 ದಿನ ಇಲ್ಲೇ ಇರಿಸ್ಕೊಂಡು ಟ್ರೈನ್ ಅಪ್ ಮಾಡ್ತೀನಿ ಅಂತ ಮುಂದೆ ಬಂದ್ರೆ, ಇಂಥದ್ದು ಯಾವ್ದಾರ ಒಂದ್ ಜಾಗ ಇದೆ ನಮ್ ಜಿಲ್ಲೆಯಲ್ಲಿ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಎಲ್ಲಾ ತರನು ಸಪೋರ್ಟ್ ಮಾಡ್ತೀನಿ ಸರ್. ನಿಮ್ಗೆ ಏನಾದ್ರು ಅಯ್ಯಪ್ಪ ಏನಾದ್ರು ಕನ್ಸ್ ಮನ್ಸಲ್ಲಿ ಬಂದು ಹೇಳ್ತಾ ಇದಾರೆ? ಸರ್ ನಾನು ಪ್ರತಿದಿನನೂ ಅಯ್ಯಪ್ಪನ್ ನೆನ್ಸ್ಕೊಂಡೇ ಇರೋದು ಸರ್. ಪ್ರತಿದಿನ ಪ್ರತಿ ಕ್ಷಣನೂ ನಾನು ಅಯ್ಯಪ್ಪನ ಜ್ಞಾನದಲ್ಲೇ ಇರ್ತೀನಿ ಸರ್. ಆಮೇಲೆ ಹೆಂಗೆ ಸರ್ ಇದು ಒಂದು ರೀತಿ ಸ್ವಾಭಾವಿಕವಾಗಿ ಒಂದು ಶಾಂತವಾಗಿ ಒಂದು ಸರಳವಾಗಿರೋದು ಅಂತಂದ್ರೆ ಹೆಂಗೆ ಇವೆಲ್ಲ ಗುಣ ಬರಕ್ ಸಾಧ್ಯ? ಸರ್ ನಾನು ಅಷ್ಟು ಓದಿಲ್ಲ ಸರ್. ನಾನು ತಿಳಿದ ಮಟ್ಟಿಗೆ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಹೋಗ್ಬೇಕಾರೆ ಏನ್ ತಗೊಂಡೋದ ಸರ್? ಕೈ ತೋರ್ಸ್ಬಿಟ್ಟು ಹೋದ ಕಾಲಿ? ಏನ್ ತೋರ್ಸ್ತ ಸರ್? ಆ ಕೈ ಅರ್ಥ ಏನ್ ಸರ್ ತೋರ್ಸಿದವನು? ಏನು ತಗೊಂಡೋಗಕ್ಕಾಗಲ್ಲ, ಬರೀ ಕಾಲ್. ಮತ್ ನಾವು ಬರ್ತಾನೆ ಅಳ್ತಾ ಬರ್ತೀವಿ, ಆದ್ರೆ ಹೋಗ್ಬೇಕಾದ್ರೆ ನಾವೆಲ್ಲಾರನು ಅಳಿಸ್ಬಿಟ್ಟು ಹೋಗ್ತೀವಿ ಅಲ್ವಾ ಸರ್? ಏನ್ ಸರ್ ಇದು? ಏನಾರು ತಗೊಂಡ್ ಹೋಗಕ್ಕಾಗತ್ತಾ? ಖಂಡಿತ ಏನಿಲ್ಲ ಸರ್. ಸೊ ಹಂಗಾಗಿ ನಾನು ದುಡಿತಾ ಇರೋದಂತಲ್ಲಿ 40% ಈ ಟ್ರಸ್ಟ್ಗೆ ಅಂತಾನೆ ಇಟ್ಟಿದ್ದೀನಿ ಸರ್. ಟ್ರಸ್ಟ್ಗೆ 40%? ಹೌದು ಸರ್. ಎಲ್ಲವನ್ನು ರತನ್ ಟಾಟಾದವರು 66% ಇಟ್ಟಿದ್ರು. ಬಟ್ ನನಗೆ ಆ ಶಕ್ತಿ ಇನ್ನ ಮುಂದೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಅಲ್ಲ, ನಿಮ್ಮ ಶಕ್ತಿಗೆ ತಕ್ಕನಾಗೆ 40% ಇಟ್ಟಿದ್ದೀರಾ, ಇನ್ನು 20% ಅಷ್ಟೇ. ಹೌದು ಸರ್. ಏನ್ ಸರ್ ಇದು? ನಿಜವಾಗ್ಲೂ ಕೂಡ ಒಂದು ತುಂಬಾ ಜನಕ್ಕೆ ಮಾದರಿ ಇಂಥ ವಿಚಾರಗಳು. ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ. ಒಂದು 40% ಸಮಾಜಕ್ಕೆ ಅಂತಾನೆ ವಿನಿಯೋಗಿಸ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಊಟಕ್ಕೆ ಬರುವಂತವ್ರು ಎಲ್ರು ಕೂಡ ಅವ್ರ ಕೈಲಾದದ್ದು ಎಲ್ರು ಕೂಡ ಮಾಡೋಗ್ತಿದ್ದಾರೆ. ಹೌದು ಸರ್. ಈಗ ಕೆಲವರು ಏನಾದ್ರು ಈಗ ಕೆಲವು ಕೂಡ ಬರ್ತಡೇ ಮಾಡಿಸ್ಕೊತಾರೆ, ಆನಿವರ್ಸರಿ ಮಾಡ್ಕೋತಾರೆ, ಶ್ರದ್ಧಾ ಕಾರ್ಯ ಬೇರೆ ಬೇರೆ ಏನೇ ಇರುತ್ತೆ. ಆ ತರದ್ ಏನಾದ್ರು ಕೊಡ್ಬೋದು ನಿಮ್ಗೆ? ಖಂಡಿತವಾಗ್ಲೂ ಬಂದ್ ಮಾಡ್ಬೋದು ಸರ್. ಅವರೇ ಖುದ್ದಾಗಿ ಬಂದು ನಿಂತ್ಕೊಂಡು ಇಲ್ಲಿ ಹಸಿದಂತ ಬಂದವ್ರಿಗೆ ಅವರೇ ಅವ್ರ ಕೈಯಾರ ಊಟ ಬಡಿಸಿ ಅವ್ರು ಮಾಡುವಂತ ಆಶೀರ್ವಾದನ ಇವ್ರು ಪಡ್ಕೋಬಹುದು ಸರ್. ಓ, ಅದಕ್ಕೂ ಅವಕಾಶ ಇದೆ ಸರ್. ನಾವು ಬರ್ತಡೇ ಒಂದು ದಿನಕ್ಕೆ 10,000 ಖರ್ಚಾಗುತ್ತೆ ಸರ್. ನಾವು ದುಡ್ಡು ಬಗ್ಗೆ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್. ಭಗವಂತ ಏನ್ ಕೊಡ್ಬೇಕು ಕೊಡ್ತಾನೆ ಸರ್. ಅವ್ರ ಕೈಲಿ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರು ಅವ್ರು ಬಂದು ಇಲ್ಲಿ ಜನಗಳ ಜೊತೆ ಊಟ ಬೆಳೆಸಿ ಮಣಿಕಂಠ ಫೌಂಡೇಶನ್ ಕಡೆಯಿಂದ ಒಂದು ಮೂಮೆಂಟ್ ಕೊಡ್ತಾರೆ, ಒಂದು ಸನ್ಮಾನ ಮಾಡ್ತಾರೆ. ಬಂದಿದ್ಕೆ ಮೆಮೊರಿ ಆಗಿರ್ಲಿ ಅಂತ ಸೇವೆ ಮಾಡಕ್ ಬಂದವ್ರಿಗೆ ಸರ್. ಅದಕ್ಕೂ ಅವಕಾಶ ಇದೆ? ಅದಕ್ಕೂ ಅವಕಾಶ ಇದೆ ಸರ್. ಯಾರದೇ ಬರ್ತಡೇ ಇದ್ರು ಬಂದ್ ಆರಾಮಾಗಿ ಮಾಡ್ಬೋದು. ಅಲ್ಲಿ ಕೆಲವರು ಊಟ ಮಾಡಿದವರು ಅಲ್ಲಿ ಟೇಬಲ್ ಎಲ್ಲ ಒರೆಸ್ತಿದ್ರು ಅವ್ರೆ? ಹೌದು ಸರ್. ಹೌದು ಸರ್. ಸರ್ ಬೆಳಿಗ್ಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಬಂದು ತರಕಾರಿ ಕಟ್ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ಅಯ್ಯೋ ದೇವ್ರೆ. ಬಂದು ಅವರೇ ವಾರಂಟಿ ಆಗಿ ಬಂದು ತರಕಾರಿ ಕಟ್ ಮಾಡಿ ಅವ್ರು ನಿನ್ನೆ ಫೋನ್ ಮಾಡಿ ಕೇಳ್ಕೊಂಡಿದ್ರು, ಸರ್ ನಾನು ಬಂದು ಕೆಲಸ ಮಾಡ್ತೀನಿ ಬರ್ಬೋದು ಸರ್ ಅಂತ ಹೇಳಿದೆ. ಅದೇ ಹೊರಗಡೆಯಿಂದ ಫುಡ್ ಮಾತ್ರ ಸ್ವಲ್ಪ ತರೋದನ್ನ ಅವಾಯ್ಡ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈಗ ತುಂಬಾ ಫುಡ್ ಪಾಯ್ಸನ್ ಅದು ಇದು ಅಂತೆಲ್ಲ ಆಗುತ್ತೆ. ಬಟ್ ನಾವೇ ಖುದ್ದಾಗಿ ಮಾಡೋದ್ರಿಂದ ನಮ್ಗೆ ಧೈರ್ಯದಿಂದ ಜನಗಳಿಗೆ ಕೊಡ್ಬೋದು. ಕೆಲವು ಕಡೆ ನೋಡಿದೀವಿ ಸರ್, ರೇಷನ್ ಅಂತ ಕೊಡ್ತಾರೆ, ಚೀಲ ರೆಡಿಮೇಡ್ ಇರುತ್ತೆ, ಒಳಗಡೆ ಸೊಸೈಟಿ ಅಕ್ಕಿ ಮಿಕ್ಸ್ ಅಕ್ಕಿ ಇರುತ್ತೆ. ಕೊಡ್ತಾ ಆರೋಗ್ಯ ಹಾಳಾಗ್ಬಾರ್ದು. ಹೌದು ಸರ್. ಒಂದು ದುಡ್ಡು ಕೊಟ್ಬಿಟ್ಟು ಅಥವಾ ಯಾವ್ದಾದ್ರು ಒಂದು ಶಾಪಿಂಗ್ ಮಾಲ್ಗಳಲ್ಲಿ ತಂದು ಕೊಟ್ರು ಒಳ್ಳೇದು. ಯಾಕಂದ್ರೆ ಕೊಡ್ತಾ ಒಳ್ಳೇದ್ ಕೊಡ್ಬೇಕು. ಅದು ತುಂಬಾ ಒಳ್ಳೇದು ಸರ್ ನಿಜವಾಗ್ಲು. ಅಂದ್ರೆ ಯಾರು ಬಂದು ಸೇವೆ ಮಾಡಿದ್ರೆ ಅವರು ಕೂಡ ನೀವು ಗೌರವಿಸ್ತೀರಾ? ಹೌದು ಸರ್. ಅದಕ್ಕೂ ಅವಕಾಶ ಇದೆ? ಅದಕ್ಕೂ ಅವಕಾಶ ಇದೆ ಸರ್. ನಾವು ಯಾವ್ದೇ ರೀತಿ ದುಡ್ಡು ಎಕ್ಸ್ಪೆಕ್ಟ್ ಇಟ್ಕೊಂಡು ಮಾಡಿಲ್ಲ ಸರ್. ಆ ಭಗವಂತ ಕೊಟ್ಟಿರೋದನ್ನ ನಾವು ಅಷ್ಟೋ ಇಷ್ಟನಾದ್ರೂ ಕೊಟ್ರೆ ಅವ್ನ್ ಕೊಡ್ಬೇಕಾಗಿರೋದು ಕೊಡ್ತಾನೆ ಸರ್. ಸರ್ ನೀವು 100 ರೂಪಾಯಿ ಸಂಪಾದನೆ ಮಾಡಿ 10 ರೂಪಾಯಿ ನಂದಲ್ಲ ಅಂತ ಹೇಳಿ ಸರ್, ನೀವು ಮುಂದೆ ಒಂದಿನ ಸಮಾಜದಲ್ಲಿ ಯಾವ್ದೋ ಒಂದು ದೊಡ್ಡ ಲೆವೆಲ್ಗೆ ಹೋಗ್ತೀರಾ ಸರ್. ಸರ್ ನಾನು ಒಂದು 3 ಅವರಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ದೇವರು ನಮ್ಗೆ ಏನ್ ಕೊಡ್ತಾನೆ ಅನ್ನೋದಕ್ಕಿಂತ ನಮ್ಗೆ ಏನ್ ಇರ್ಬೇಕು ಅದಿದೆ ಅನ್ನೋದಕ್ಕೆ ಒಂದು ಒತ್ತಡ ಇಲ್ಲ, ಒಂದು ಟೆನ್ಷನ್ ಇಲ್ಲ, ಒಂದು ಏನೋ ಅದು ಇದು ಗಾಬರಿಲಿ ಏನಿಲ್ಲ, ಆರಾಮಾಗಿ ಪೀಸ್ಫುಲ್ ಆಗಿದ್ದಿರಲ್ಲ. ಪ್ರತಿಯೊಬ್ರು ಇದನ್ನೇ ನೆಮ್ಮದಿ ಅಂತ ಹೇಳೋದು, ಇದು ನಿಮ್ಗಿದೆ ನಿಜವಾಗ್ಲೂ ಕೂಡ.
ಹಣ ಇದೆ ಆಸ್ತಿ ಇದೆ ಅಂತ ಒಂದು ವೈಭವೀಕರಿಸಿಲ್ಲ. ದೊಡ್ಡ ದೊಡ್ಡ ಕಾರ್ಗಳಿದೆ, ಹೌದು ಸರ್. ಒಂದು 50 ಲಾರಿ ಇದೆ, ಹೌದು ಸರ್. ಹೆಂಗಾದ್ರೂ ಆಡ್ಬಿಡ್ಬೋದು. ಆದ್ರೆ ಆ ತರದ್ ಏನು ಇಲ್ಲ. ಅಂದ್ರೆ ನೀವು ಅನುಸರಿಸ್ತಾ ಇರುವಂತ ದೈವ ಭಕ್ತಿ. ದೈವ ಭಕ್ತಿ, ಆ ದೈವ ನನಗ್ ಕೊಟ್ಟಿರೋಂತ ಟೀಮ್ ಸರ್. ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನಲ್ಲಿ ಟೀಮ್ ಇದೆ ಸರ್. ಓ, ನಿಮ್ ಜೊತೆ ಜನಗಳನ್ನೂ ಅಷ್ಟೇ ಜನಗಳಕ್ಕಿಂತ ನನ್ನ ಆಫೀಸಲ್ಲಿ ಕೆಲಸ ಮಾಡೋರು ಇದಾರೆ ಸರ್. ಅವ್ರು ವರ್ಕರ್ಸ್ ಇಂತ ನನ್ನ ಅಣ್ಣ ತಮ್ಮದಿರ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಓ, ಸಿಸ್ಟರ್ ಬ್ರದರ್ಸ್. ತುಂಬಾ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡ್ತಾರೆ ಸರ್. ನಾನು ಇವತ್ತು ಇಷ್ಟು ಫ್ರೀ ಆಗಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ವರ್ಕರ್ಸ್ ಮಿಂದನೆ ನಾನು ಮಾತಾಡ್ತಾರೆ ಸರ್. ನಿಮ್ ಜವಾಬ್ದಾರಿ ಎಲ್ಲ ಅವ್ರು ತಗೋಬಿಟ್ಟಿದ್ದಾರೆ. ಹೌದು ಸರ್. ಒಬ್ಬ ಅರುಣ್ ಕುಮಾರ್ ಅಂತಿದ್ದಾನೆ, ನನ್ನ ಒಡ ಹುಟ್ಟಿದ್ಕಿಂತ ಹೆಚ್ಚು ಸರ್ ಅವನು. ನನ್ನ ಇಡೀ ಕಷ್ಟ ಎಲ್ಲಾನು ಅವನೇ ತಗೋತಾನೆ ಸರ್. ಒಡಹುಟ್ಟಿದವ್ರ ಸ್ಥಾನ ಕೊಡೋದು ಸುಮ್ಮನೆ ಕೊಡೋದಲ್ಲ ಸರ್ ಯಾರಿಗೆ ಆದ್ರೂ. ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ, ನಿಮ್ಮ ಅಲ್ಲಿ ಕಾರ್ ಸ್ಪಾದಲ್ಲಿ ಆಗಿರ್ಬೋದು, ಈ ಆಫೀಸಲ್ಲಿ ಆಗಿರ್ಬೋದು, ನೀವು ಹೆಚ್ಚಾಗಿ ದೇವ್ರ ಫೋಟೋಗಳು ಇಟ್ಟಿಲ್ಲ. ಹೌದು ಸರ್. ಒಂದ್ ಲಾರಿ ಫೋಟೋ ಇಟ್ಟಿದ್ರೆ ಯಾವಾಗ್ಲೂ ಹೋಗಿ ಆ ಲಾರಿ ನಮಸ್ಕಾರ ಮಾಡ್ತಿಲ್ಲ. ಏನ್ ಅದು ಕತೆ ಅದು? ಅದ್ರಿಂದನೇ ಇವತ್ತು ಇಲ್ಲಿ ಬಂದು ಕೂತಿರೋದಲ್ವ ಸರ್. ಅಂದ್ರೆ ಸರ್ ನೀವು ಮೊದಲು ಲಾರಿ ತಗೊಂಡಿದ್ದ ಅದೇ ಲಾರಿ ಸರ್. ನೀವು ಲಾರಿನೇ ದೇವ್ರ ಅನ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಲಾರಿನೇ ಹೇಳಲ್ವ ಸರ್ ಹಿರಿಯರು, ಕಾಯಕವೇ ಕೈಲಾಸ ಅಂತ. ಇದೇನ್ ಸರ್ ನೀವು 70-80 ಕೊಂಟೋದ್ರಿ? ಇಲ್ಲ, ನಾವು ಕೆಲಸ ಮಾಡೋದನ್ನ ನಾವು ಗೌರವಿಸಿದ್ರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸರ್. ಎಲ್ಲ ಹೇಳ್ತಾರೆ ನನಗೂ ಒಂದು ಟೈಮ್ ಬರುತ್ತೆ ಅಂತ. ಸರ್, ನಿಮ್ ಕೆಲ್ಸನ ನೀವು ಗೌರವಿಸ್ಲಿಲ್ಲ ಅಂದ್ರೆ ಟೈಮ್ ಅಲ್ಲ, ನಿಮ್ ಮನೆ ಪಕ್ಕದಲ್ಲಿರೋರೆ, ನಿಮ್ ಜೊತೆಲಿರೋರೆ ನಿಮ್ ಜೊತೆ ಬರಲ್ಲ. ಖಂಡಿತ. ಆ ಟೈಮ್ ಬರ್ಬೇಕಂದ್ರೆ ನಾವು ಅದಕ್ಕೆ ಏನ್ ಟೈಮ್ ಕೊಡ್ಬೇಕು, ಅದಕ್ಕೆ ಏನ್ ಕಷ್ಟ ಪಡ್ಬೇಕು, ಅದನ್ನ ಪಟ್ಟನೆ ಆ ಟೈಮ್ ನಿಮ್ಮನ್ನೇ ಹುಡುಕ ಬರುತ್ತೆ. ಹಿಂಗಿದೆ ಸರ್. ಅಂದ್ರೆ ಒಟ್ಟಿನಲ್ಲಿ ನಮ್ ಕೆಲ್ಸನ ಮಾಡ್ತಾ ಹೋಗ್ಬೇಕು. ಕಾಯಕವೇ ಕೈಲಾಸ ಅಂದ್ರೆ ಸುಮ್ನೆ ಮಾತು ಹೇಳಿಲ್ಲ. ಆಮೇಲೆ ಬಿಸ್ನೆಸ್ ಮಾಡೋರು ಅಷ್ಟೇ, ನಿಮ್ಗೆ ಯಾವ ಕೆಲ್ಸ ಗೊತ್ತಿರುತ್ತೆ ಆ ಕೆಲ್ಸನ ಮಾಡಿ. ಎಲ್ಲ ಪ್ರಯತ್ನ ಮಾಡಬಾರ್ದು. ಹೇಗೆಂದ್ರೆ ನಾನು ಈಗ ಲಾರಿ ಡ್ರೈವರ್ ಆಗಿ ಬಂದಿದ್ದ, ಇವತ್ತು ಲಾರಿ ಡ್ರೈವರ್ ಇಲ್ಲ ಅಂದ್ರು ನಾನೇ ತಗೊಂಡ್ ಹೋಗ್ತೀನಿ. ಇವತ್ತೊಂದು ಲಾರಿ ಏನ ಕೆಟ್ಟೋದ್ರು ಕೂಡ ನಾನೇ ಹೋಗಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಅದು ಏನಾಗಿದೆ ಅಂತ ನಾನು ಹೋಗಿ ನೋಡ್ತೀನಿ. ಇವತ್ತು ನನ್ನ ಗಾಡಿ ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು ಎಲ್ಲ ಓಡಾಡ್ತಾ ಇರ್ತವೆ. ಎಷ್ಟೊತ್ತಿನ ರಾತ್ರಿ ಫೋನ್ ಬಂದ್ರು ನಾನೇ ಫೋನಲ್ಲೇ ರೆಡಿ ಮಾಡ್ತೀನಿ. ಆತರ ನಿಮ್ಗೆ ಯಾವ ಕೆಲಸ ಗೊತ್ತಿರುತ್ತೆ ಆ ಕೆಲಸದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ನಿಮ್ದು ಹಾಗೆ ಆಗುತ್ತೆ. ನೀವು ಲಾರಿ ಓನರ್ ಆಗಿದ್ರು, ಲಾರಿ ಮೆಕ್ಯಾನಿಕ್ ಕೂಡ ಈಗ. ಹೌದೌದು ಸರ್. ನಿಮ್ಗೆ ಅಲ್ಲಿ ಏನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಹೌದು ಸರ್. ಹೌದು. ಆದ್ರೆ ನಾವೆಲ್ಲವನ್ನು ಕಲ್ತಿದ್ರೆ, ಎಲ್ಲವೂ ಗೊತ್ತಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಅವಾಗ ನಿಮ್ ನಡೆಸ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಈಗ ಒಂದು ಗಾಡಿಗೆ ಡೀಸೆಲ್ ಹಾಕಿದ್ರೆ ಇದು ಇಷ್ಟೇ ಕಿಲೋಮೀಟರ್ ಹೋಗುತ್ತೆ, ಇಷ್ಟೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದು ಏನು ಗೊತ್ತಿಲ್ದಾನೆ ಯಾರೋ ಒಬ್ಬ ಲಾರಿ ತಗೋಬಿಟ್ರೆ 100 ಲೀಟರ್ ಖಾಲಿ ಆಗೋ ಜಾಗದಲ್ಲಿ 150 ಲೀಟರ್ ಖಾಲಿ ಮಾಡಿ ಬರ್ತಾನೆ. ಈ ವಿಜಯ್ ಸಂಕೇಶ್ವರ್ ಅವರು ಈ ಟೈರು ಎಷ್ಟು ಸಾವಿರ ಕಿಲೋಮೀಟರ್ ಓಡುತ್ತೆ ಅಂತಲೂ ಹೇಳ್ತಾರಂತೆ. ಹೌದು ಸರ್. ಹೌದು ಸರ್. ಖಂಡಿತ ಸರ್. ಇನ್ನು ಎಷ್ಟು ಕಿಲೋಮೀಟರ್ ಓಡುತ್ತೆ ಚಕ್ರ ನೋಡಿದ್ರೆ ಹೇಳ್ತಾರಂತೆ. ಚಕ್ರ ನೋಡಿದ್ರೆ ಹೇಳ್ಬೋದು ಸರ್, ಗಾಡಿಗಳು ನೋಡಿದ್ರೆ ಹೇಳ್ಬೋದು ಸರ್. ಅಂದ್ರೆ ನಾವೇನ್ ಮಾಡ್ತೀವಿ ಅದನ್ನೇ ಪೂರ್ತಿಯಾಗಿ ತಿಳ್ಕೊಬೇಕು ಸರ್. ಈಗ ಯಾವ್ದೇ ಒಂದ್ ಕೆಲಸ, ಈಗ ಯಾವ್ದೋ ಒಂದು ಹೋಟ್ಲು ಮಾಡ್ಬಿಡ್ತಾರೆ ಯಾರನ್ನೋ ನಂಬ್ಕೊಂಡು, ಅವನು ಒಂದಿನ ಬಟ್ಟೆ ಬರಲ್ಲ, ಆಮೇಲೆ ಇನ್ನೊಬ್ರು ಬಟ್ಟನ್ ತಂದಾಕ್ತಾರೆ, ಅವ್ನ ಟೇಸ್ಟ್ ಹಾಳು ಮಾಡ್ಬಿಡ್ತಾನೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಗೋದು, ಮತ್ತೆ ಒಂದ್ಸಲ ಫೇಲ್ಯೂರ್ ಆದ್ರೆ ಮತ್ತೆ ಅದರಿಂದ ವಾಪಸ್ ಬರೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಳು ಮಾಡೋದಾಳೆ, ನಾವು ಹಾಳಾಗಿ ದುಡ್ದಾಗ್ಲೇನೆ ಅದು ಸಕ್ಸಸ್ ಅನ್ನೋದು ನಮ್ಗೆ ಸಿಗುತ್ತೆ ಸಾಧ್ಯ. ಹೌದು. ಅದಕ್ಕೆ ಯಾವಾಗ್ಲೂ ನೀವು ಮೊದಲನೇ ತಕೊಂಡಂತ ಲಾರಿಯನ್ನ, ಹೌದು ಸರ್, ಅದನ್ನೇ ದೇವ್ರು ಅಂತ ಪ್ರತಿದಿನ ಪೂಜಿಸ್ತೀರಾ. ಹೌದು ಸರ್. ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತಿದೆ ಸರ್. ನಿಜವಾಗ್ಲೂ ಕೂಡ ನಾನು 2 ಕಡೆ ನೋಡಿದೆ. ನೀವು ಫಸ್ಟ್ ಇಲ್ಲಿ ಟೇಬಲ್ ಕುತ್ಕೊಳ್ಳೋಕ್ಕಿಂತ ಮುಂಚೆನೆ ಲಾರಿ ನಮಸ್ಕಾರ ಮಾಡಿದ್ರಿ. ನಾನು ಆಫೀಸ್ ಒಳಗಡೆ ಬಂದ್ರೆ ಫಸ್ಟ್ ನಾನು ಗಣಪತಿ ಇರುತ್ತೆ ಕೈ ಮುಗಿದ್ಬಿಟ್ಟು ಆಫೀಸ್ ಕ್ಯಾಬಿನ್ ಒಳಗಡೆ ಬಂದ್ರೆ ನಾನು ನನ್ನ ಬೆಳೆದು ಬಂದಂತ ಲಾರಿಗೆ ನಮಸ್ಕಾರ ಮಾಡಿ ನಾನು ಕೂತ್ಕೊಳ್ಳೋ ಸರ್. ಆ ಲಾರಿ ಇನ್ನ ಇದೆ ಸರ್? ಇದೆ ಸರ್. ಓಡ್ತಾ ಇದೆಯಾ? ಓಡ್ತಾ ಇತ್ತು. ಅಯ್ಯೋ ದೇವ್ರೆ, ಒಟ್ಟಿನಲ್ಲಿ ಅದನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಬಿಡ್ತಾ ಇದ್ರೆ. ಹೌದು ಸರ್. ಹೌದು. ನಿಮ್ಮ ಒಂದು ಸಂಬಂಧಿಕಂತಾನೆ ಇಟ್ಕೊಬಿಟ್ಟಿದ್ದೀರಾ. ಹೌದು ಸರ್. ಹೌದು. ಬಹಳ ಖುಷಿ ಆಯ್ತು ಸರ್. ನಿಜವಾಗ್ಲೂ ಕೂಡ ನಿಮ್ಮ ಸ್ಟೋರಿ ಕೇಳ್ತಿದ್ರೆ ತುಂಬಾ ನೋಡಿ ಎಲ್ಲವೂ ಸಿಕ್ಬಿಟ್ಟಿದೆ ನಿಮ್ಗೆ. ನಿಜವಾಗ್ಲೂ ನಾನು ನೋಡ್ತಿದ್ದಿಲ್ಲ, ಎಲ್ಲ ಕೊಟ್ಟದೆ. ಆ ಭಗವಂತ ಎಲ್ಲಾನು ಕೊಟ್ಟಿದ್ದಾನೆ ಸರ್. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಅದನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋದ್ರೆ ನಮ್ಗೆ ಕೊಟ್ಟಿರೋದನ್ನ 4 ಜನಕ್ಕೆ ಏನಾದ್ರೂ ಅನುಕೂಲವಾಗಿ ಮಾಡಿದ್ರೆ ನಾವು ನಿಜವಾಗ್ಲೂ ಹುಟ್ಟಿದ್ಕೆ ಸಾರ್ಥಕ ಸರ್. ಸಾರ್ಥಕ ಅಲ್ಲ, ಈಗ ಸಾರ್ಥಕ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಸರ್. ಹೌದು. ಒಂದು ಇನ್ನು 300-400 ಜನಕ್ಕೆ ಊಟ ಕೊಡ್ತಾ ಇದ್ದೀರಲ್ಲ, ಎಂತೆಂತ ಜನ ಸರ್. ಅವ್ರು ನೋಡ್ತಾ ಇದ್ರೆ ನಮ್ಗೆ ಒಂಥರ ಸಂಕಟ ಆಗುತ್ತೆ. ಎಂತ ಪ್ರಪಂಚದಲ್ಲಿ ಇದ್ದೀವಿ. ಇನ್ನ ಒಂದೊಂದು ತುತ್ತು ಅವ್ರು ತಿನ್ನುವಾಗ ಅವ್ರ ಕಣ್ಣು, ಅವ್ರ ಬಾಯಿ ಅವ್ರು ನೋಡ್ತಿದ್ರು, ಅಯ್ಯೋ ದೇವ್ರೆ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಬಹಳ ಒಳ್ಳೇದು. ನಿಜವಾಗ್ಲೂ ಕೂಡ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ನಂಬಿರುವಂತ ಮಣಿಕಂಠ, ಹೆಚ್ಚಾಗಿ ಮಣಿಕಂಠರ ರೂಪದಲ್ಲೇ ನಿಮ್ ಜೊತೆಲೇ ಇರುವಂತದ್ದು ಲಾರಿ. ಹೌದು ಸರ್. ಹೌದು.
ನೀವು ಪ್ರತಿದಿನ ಅದಕ್ಕೆ ಕೈ ಮುಗಿತೀರಾ ಅಂತಂದ್ರೆ ಮಣಿಕಂಠ ನಿಮ್ ಜೊತೆಲೇ ಇದ್ದಾರೆ. ಹೌದು ಸರ್. ಅವರು ನಿಮ್ ನಿಜವಾಗ್ಲು ಒಳ್ಳೇದ್ ಮಾಡ್ಲಿ. ಒಬ್ಬ ಲಾರಿ ಡ್ರೈವರ್ ಇವತ್ತು 70 ಜನಕ್ಕೆ ಕೆಲಸ ಕೊಟ್ಟಿದ್ರಿ, ಅದ್ಭುತವಾದಂತ ಪ್ರಯತ್ನ. ಆಮೇಲೆ ಜೊತೆಗೆ ಎಷ್ಟೇ ಜನ ಯಾರೇ 31 ಜಿಲ್ಲೆಲೂ ಕೂಡ ನಾನು ಒಂದು ಸೇವೆ ಮಾಡಕ ಅವಕಾಶ ಕೊಡ್ತೀನಿ. ಮತ್ತೆ ಯಾರೇ ಬಂದು ನನಗೆ ಇಲ್ಲಿ ಕೆಲಸ ಮಾಡಿದ್ರು ಕೂಡ ನನ್ನ ಜೊತೆ ಸಪೋರ್ಟ್ ಮಾಡ್ರು, ಅವ್ರನ್ನ ಗೌರವಿಸ್ತೀನಿ, ಅವ್ರಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಯಾರು ಕೂಡ ಇವ್ರನ್ನ ಸಂಪರ್ಕ ಮಾಡ್ಬೋದು. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಸೇವೆಗೆ ನಿರಂತರವಾಗಿ ಮಣಿಕಂಠ ಫೌಂಡೇಶನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಾಮಿ ಶರಣಮಯ್ಯಪ್ಪ.